ಕಥಾ ಕೀರ್ತನ. ಕೀರ್ತನ ಪ್ರಸ್ತುತಪಡಿಸುವವರು ಶ್ರೀ ವೇದಮೂರ್ತಿ ಶಿವಬಸಯ್ಯ ಶಾಸ್ತ್ರಿಗಳು, ಚಿಣಮಗೇರ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये संगीतसागरं क्षेवा साहित्यविभूषणं तथा लिंगपूजा सदानोदं वन्दे पञ्चाक्षरि गुरुवरं वन्दे पुट्टराज गुरुवरं वन्दे पुट्टराज गुरुवरं पाहि मां शरण बसव पाहि मां शरण बसव रक्ष मां। परमेश्वरा जगदीश्वरा परमेश्वरा जगदीश्वरा कलबुर्गी श्री शरण बसवेश्वरा कलबुर्गी श्री शरण बसवेश्वरा परमेश्वरा। ಅರಳಗುಂಡಿಗೆಯಲ್ಲಿ ನಿನ್ನಯ ಜನನ ಅರಳಗುಂಡಿಗೆಯಲ್ಲಿ ನಿರ್ಣಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದೆ ಕಿರಣ ಸಾಲುಕ್ಯ ಮನೆತನಕ್ಕೆ ನೀನಾದೆ ಕಿರಣ ನಿತ್ಯವೂ ಮಾಡಿದಿ ಗುರುವಿನ ಸ್ಮರಣ ನಿತ್ಯವೂ ಮಾಡಿದಿ ಗುರುವಿನ ಸ್ಮರಣ ಶರಣ ಕಾಯಕ ಜ್ಯೋತಿ ನೀನಾದೆ ಶರಣ ಶರಣ ಕಾಯಕ ಜ್ಯೋತಿ ನೀನಾದೆ ಶರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ। ಸಾವಿರ ಕುಳ್ಳಿಗೆ ಸಂತನ ನೀಡಿದೆ ಸಾವಿರ ಕುಳ್ಳಿಗೆ ಸಂತನ ನೀಡಿ ಅಪಹಾಸ್ಯ ಮಾಡಿದವರ ನಿನ್ನ ಲೀಲೆ ತೋರಿದೆ ಅಪಹಾಸ್ಯ ಮಾಡಿದವರಿಗೆ ನಿನ್ನ ಲೀಲೆ ತೋರಿದೆ ಸಾವಿರ ಕುಳ್ಳಿಗೆ ಸಂತನ ನೀಡಿದೆ ಅಪಹಾಸ್ಯ ಮಾಡಿದವರಿಗೆ ನಿನ್ನ ಲೀಲೆ ತೋರಿದೆ ಜಾತಿಹೀನನ ಮನೆಗೆ ಜ್ಯೋತಿ ನೀನಾದೆ ಜಾತಿಹೀನನ ಮನೆಗೆ ಜ್ಯೋತಿ ನೀನಾದೆ ದೊಡ್ಡಪ್ಪ ಅಪ್ಪವರ ಮನೆಯೊಳಗೆ ಉಳುದಿ ದೊಡ್ಡಪ್ಪ ಅಪ್ಪವರ ಮನೆಯೊಳಗೆ ಉಳುದಿ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಶರಣ ಬಸವೇಶ್ವರ ಶರಣ ಬಸವೇಶ್ವರ। ಶ್ರೀ ಗುರುಭ್ಯೋ ನಮಃ. ಕೀರ್ತನ ಆರಂಭದಲ್ಲಿ ಮಹಾಮಹಿಮಾ ಜಗಜ್ಯೋತಿ ಗುರುಲಿಂಗ ಜಂಗಮ ಪ್ರೇಮಿಯಾಗಿ ಮೆರೆದು ಹೋಗಿರುವ ಮಹಾದಾಸೋಹಿ ಕಲಬುರ್ಗಿ ಶ್ರೀ ಶರಣಬಸವೇಶ್ವರರನ್ನು ಆರಾಧಿಸಿ ಎನ್ನ ವಿದ್ಯಾಗುರು ಕವಿಶಿವ ಯೋಗ ಡಾಕ್ಟರ್ ಪಂಡಿತ ಪೂಜ್ಯ ಪುಟ್ಟರಾಜ ಗುರುವರರ ಶ್ರೀ ಚರಣಗಳನ್ನು ಎನ್ನ ಮಸ್ತಕದ ಮೇಲೆ ಪೊತ್ತು ಕೀರ್ತನ ಆರಂಭದಲ್ಲಿ ಅನುಭಾವಿಯೊಬ್ಬರು ಹೇಳುತ್ತಾರೆ, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೇ ಮಾಡು ಹರ ನಡಿವಿಡಿ ಶಾಂತರುಡ ನಾಡು ಕರುಣವಿರಲಿ ಜೀವರೋಳು ನೀತಿ ವಿಧನಾಗು ಪೊರೆ ಪೊರ್ದಿದರನೆಂದು ಬೆಸೆಸುವ. ಹೇ ಮಾನವ, ಯಾವುದೋ ಜನ್ಮದ ವಿಶೇಷತೆಯಿಂದ ಮಾನುಷ ಜನ್ಮಕ್ಕ ಬಂದೆಯಪ್ಪ. ಬಂದ ಮೇಲೆ ಪಾಪದ ಕಾರ್ಯಗಳನ್ನು ಕರ್ಮದ ಕಾರ್ಯಗಳನ್ನು ಮಾಡದೇನೆ ಮತ್ತೇನಪ್ಪ ಪುಣ್ಯದ ಕಾರ್ಯಗಳನ್ನೇ ಮಾಡಬೇಕು.
ಹಿನ್ನೆಲೆಯಾಗಿ ಈ ನಮ್ಮ ಭರತ ಖಂಡದೊಳಗ ಅನೇಕ ಶರಣರು, ಸಂತರು, ಮಹಂತರು ಶತಶತಮಾನಗಳಿಂದಲೂ ಮಹಾನ್ ಸತ್ಪುರುಷರು, ಶರಣರು, ತಪಸ್ವಿಗಳು, ಪವಾಡ ಪುರುಷರು, ಮಹತ್ತರವಾಗಿರುವಂತಹ ಮಹಿಮಾ ಪುರುಷರು, ಲೀಲಾಮೂರ್ತಿಗಳು ಅನಾದಿ ಕಾಲದಿಂದಲೂ ಪುಣ್ಯದ ಕಾರ್ಯಗಳನ್ನು ಮಾಡಿ ಮನುಕುಲವನ್ನು ಉದ್ಧಾರ ಮಾಡಿದ ಮಹಾತ್ಮರು, ಶರಣರು ಅನೇಕರಾಗಿ ಹೋಗಿದ್ದಾರೆ. ಅಂಥವರ ಸರಮಾಲಿಕೆಯಲ್ಲಿ ಇಲ್ಲೊಬ್ಬ ಮಹಾಮಹಿಮ ಸರ್ವ ಜೀವರಾಶಿಗಳಲ್ಲಿ ಶಿವನನ್ನ ಕಂಡ ಗುರು ಲಿಂಗ ಜಂಗಮ ಆರಾಧನೆಯನ್ನ ಮಾಡಿ ಮುಕ್ತಾತ್ಮರಾಗಿರುವ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಅಂತಹ ಮಹಾತ್ಮರ ಕಥಾಭಾಗವನ್ನ ಕೇಳಿ ನಾವು ನೀವೆಲ್ಲರೂ ಧನ್ಯರಾಗೋಣ. ಪರಮ ಪವಿತ್ರವಾಗಿರುವ ಕನ್ನಡ ನಾಡಿನಲ್ಲಿ ಕಲಬುರಗಿಯ ಜಿಲ್ಲೆ ಜೇವರಿಗಿ ತಾಲೂಕಿಗೆ ಸೇರಿಕೊಂಡಿರುವ ಅರಳಗುಂಡಿಗೆ ಎಂಬ ಗ್ರಾಮ. ಆ ಗ್ರಾಮದಲ್ಲಿ ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು ವಾಸವಾಗಿದ್ದಾರೆ. ಅಂಥವರಲ್ಲಿ ಇನ್ನೊಬ್ಬ ಮಹಾನುಭಾವ ಸಾಲೋಕ್ಯ ಮನೆತನದ ಆದಯ್ಯನವರು. ಅವರ ಧರ್ಮಪತ್ನಿ ಮಡಿಯಮ್ಮ, ಆದಯ್ಯನವರಿಗೆ ಒಬ್ಬ ತಮ್ಮ ಮಲಕಯ್ಯ, ಆತನ ಧರ್ಮಪತ್ನಿ ಸಂಗಮಾಂಬೆ. ಇವರ ಕೃಷಿ ಕಾಯಕವನ್ನ ಮಾಡುತ್ತಾ ನಿತ್ಯ ಲಿಂಗಾರ್ಚನೆ, ದಾಸೋಹ, ಅತಿಥಿ ಅಭ್ಯಾಗತರ ಸೇವೆಯನ್ನ ಮಾಡುತ್ತಾ ಇವರ ಮನೆತನದ ಬಾಳು ಊರಿನ ಜನಗಳ ಬಾಯಿಯಲ್ಲಿ ಬೆಲ್ಲದ ಅಚ್ಚಾಗಿ ಉಳಿದಿತ್ತು. ಸುಂದರವಾಗಿರುವ ಮನೆತನ, ಪವಿತ್ರವಾಗಿರುವ ಕಾಯಕ, ಈ ಎಲ್ಲ ಕಾಯಕದೊಂದಿಗೆ ದಿನನಿತ್ಯಲೂ ಜೀವನ ಸಾಗಿಸುತ್ತಿರುವಾಗ ಮಡಿಯಮ್ಮ ಬೆಳಗಿನ ಜಾವದಲ್ಲಿ ಎದ್ದು ಮನೆಯ ಅಂಗಳದ ಕಸವನ್ನು ಹೊಡೆದು ನೀರನ್ನು ಚೆಲ್ಲಿ ರಂಗೋಲಿಯನ್ನು ಹಾಕುತ್ತಿರುವಾಗ ಓಣಿಯಲ್ಲಿಬ್ಬರ ಅಕ್ಕ ತಂಗಿಯರು ನೀರಿಗೆ ಹೊರಟಾರೆ. ಹೋಗುವಾಗ ಮಡಿಯಮ್ಮಳನ್ನು ಕಂಡು ಒಬ್ಬ ಹೆಣ್ಮಗಳ ಅಕ್ಕ ಹೇಳಿದ್ರಂತ, ಅಕ್ಕ ಏನು ತಂಗಿ? ಅಕ್ಕ, ಬೆಳಗಿನ ಜಾವದಲ್ಲಿ ಎದ್ದು ಮಹಾಪತಿವ್ರತೆಯ ಮುಖವನ್ನು ನೋಡ್ತೀವಲ್ಲ, ಏನು ಪುಣ್ಯ ಮಾಡಿವಿ ಅಕ್ಕ? ತಂಗಿ ಮಾತು ಕೇಳಿ ಅಕ್ಕ ಹೇಳಿದರಂತ, ತಂಗಿ ಬೆಳಗಿನ ಜಾವದಲ್ಲಿ ಎದ್ದು ಒಬ್ಬ ಪತಿವ್ರತೆಯ ಮುಖ ನೋಡ್ತೀವಿ ಅಂತ ಅಲ್ಲ ಕಡೆ, ಮಕ್ಕಳಿಲ್ಲದ ಒಬ್ಬ ಬಂಜೆಯ ಮುಖವನ್ನು ನೋಡ್ತೀವಿಯಲ್ಲ, ಇದು ನಮ್ಮ ಕರ್ಮ ಕಡೆ, ನಮ್ಮ ಕರ್ಮ ಅಂತಾಳೆ. ಈ ಮಾತುಗಳನ್ನು ಕೇಳಿದ ಮಡಿಯಮ್ಮಳಿಗೆ ಕಾಶಿದ ಸಲಾಕೆಯನ್ನೆರೆಗೆ ಚುಚ್ಚಿದ ಎದ್ದು ಒಳಗಡೆ ಹೋಗಿ ದೊಪ್ಪನೆ ಬಿದ್ದು ಕಣ್ಣೀರು ಗರೆದು ಅಳುತ್ತಾಳ ಮಡಿಯಮ್ಮ. ಹೇ ಶಿವರೇ, ಹೇ ಪರಮಾತ್ಮ, ಇದು ಯಾವ ಜನ್ಮದ ಶಾಪವೋ? ಯಾವ ಜನ್ಮದಲ್ಲಿ ಮಕ್ಕಳ ಕತ್ತನ್ನು ಹಿಸುಕಿ ಕೊಂದು ಹಾಕಿದಿದೆಯೋ? ಯಾವ ಜನ್ಮದಲ್ಲಿ ಮಕ್ಕಳಿಗೆ ವಿಷವನ್ನು ಉಣಿಸಿ ಸಾಯಿಸಿದೆನೋ? ಈ ಜನ್ಮದಲ್ಲಿ ಮಕ್ಕಳಿಲ್ಲದ ಬಂಜೆಯಾಗಿಸಿದೆಯಪ್ಪ. ಗಗನದಲ್ಲಿ ತಾರೆಗಳು ಅನಂತ ನಿರ್ದೊಡಂ ಚಂದ್ರಮನಿಲ್ಲದಡೆ ಶೋಭಿಸದು. ಸಲೆ ಬತ್ತಿದ ಸರೋವರಕ್ಕೆ ನವಜಲಗಳು ಒದಗಿದೊಡಂ ಕಾಶಾರಮಿಲ್ಲದಡೆ ಶೋಭಿಸದು. ಸಿರಿ ಇರ್ದುಂ ಆರ ವಂಶಕ್ಕೆ ಕುವರಮಿಲ್ಲದಡೆ ಆ ಮನೆ ಮೆರೆಯದೆ ಹಿರಿಯ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೀರಿಲ್ಲದ ಕೆರೆ, ವಿಘ್ನವಿಲ್ಲದ ಗುಡಿ, ಹಣ್ಣು ಬಿಡದ ಮರ, ಮಕ್ಕಳಿಲ್ಲದವಳ ಬಾಳು ಏತಕೋ, ಬಾಳು ಏತಕೋ ಎಂದು ಕಣ್ಣೀರು ಗರಿದು ಅಳುತ್ತಾಳ ಈ ತಾಯಿ. ಬಾಲಕರಿಲ್ಲದ ಬಾಲಿದ ತರ ಜನ್ಮ, ಬಾಲಕರಿಲ್ಲದ ಬಾಲಿದ ತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಲಿಯ ಹಾಸುಂಡು ಬೀಸಿ ಒಗೆದಂಗ, ಒಗೆದಂಗ, ಹಾಸುಂಡು ಬೀಸಿ ಒಗೆದಂಗ, ಒಗೆದಂಗ. ಬಂಜಿಯ ಮನೆ ಮುಂದ ಬಂಗಾರದ ಒಳಕಲ್ಲು, ಬಂಜಿಯ ಮನೆ ಮುಂದ ಬಂಗಾರದ ಒಳಕಲ್ಲು, ಒಂದು ಕುಟ್ಟಾಕ ಸೊಸೆಯಿಲ್ಲ, ಒಂದು ಕುಟ್ಟಾಕ ಸೊಸೆಯಿಲ್ಲ, ಮಾನವಿ ಬನ್ನಿ ಮುಡಿಯಾಕ ಮಗನಿಲ್ಲ, ಮಗನಿಲ್ಲ, ಬನ್ನಿ ಮುಡಿಯಾಕ ಮಗನಿಲ್ಲ, ಮಗನಿಲ್ಲ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ. ಜನಪದ ಸಾಹಿತ್ಯ ಹೇಳುವಾಗ ಮಡಿಯಮ್ಮಳಿಗೆ ಬಹಳ ದುಃಖವಾಗುತ್ತದೆ. ಕಣ್ಣೀರು ಗರಿದು ಅಳುತ್ತ ಮನೆಯಲ್ಲಿ ಇರುವಾಗ ಹೊರಗಡೆ ಹೋಗಿರುವ ಆದಯ್ಯನವರು ಮನೆಗೆ ಬಂದಾರ. ಮಡಿಯಾ ಎಂದು ಕೂಗಿದಾಗ ಮಡಿಯಮ್ಮ ಓಡೋಡಿ ಬಾಗಿಲಿಗೆ ಬರುತ್ತಾರೆ. ಪತಿಯ ಪಾದಕ್ಕೆ ನೀರನ್ನು ಎರೆದು ಪಾದವನ್ನು ಒರೆಸಿ ಬನ್ನಿ ಸ್ವಾಮಿ ಎಂದು ಒಳಗಡೆ ಕರ್ಕೊಂಡು ಹೋಗ್ಯಾಳೆ. ಆದಯ್ಯನವರು ಮಡಿಯಮ್ಮಳ ಮುಖವನ್ನು ನೋಡಿ ಅಂತಾರೆ, ಮಡಿಯ, ಏನಿದೆ ನಿನ್ನ ಕಣ್ಣೀರು? ಈ ಕಣ್ಣೀರಿಗೆ ಕಾರಣವೇನು? ಏನಿಲ್ಲ ಸ್ವಾಮಿ, ನಾನು ಯಾಕೆ ಕಣ್ಣೀರು ತೆಗಿ?
ಈ ಮನೆಯೊಳಗ ತಮ್ಮ ಪ್ರೀತಿ ವಾತ್ಸಲ್ಯ ಮಮತೆ ತುಂಬಿ ತುಳುಕುತ್ತಿರುವಾಗ ನಾಯಕ ಕಳ್ಳಿಸುವ ಇಲ್ಲ ಮಡಿಯ ಎಂದಿನಂದದೆ ಹಸನ್ಮುಖಳಾಗಿ ಸ್ವಾಗತ ಗೈವ ಈ ನಿನ್ನ ಮುಖದಲ್ಲಿ ಇಂದೇಕೋ ಕುಂದಿದೆಯಲ್ಲ ಏನು ಸತ್ಯವನ್ನ ಹೇಳು ಎಂದಾಗ ದುಃಖ ಉಕ್ಕಿ ಬಂದಾಗ ಮಡಿಯಮ್ಮ ಕಣ್ಣೀರಗರೆದು ಪತಿ ಎದುರಿಗೆ ಹೇಳುತ್ತಾಳೆ, ಸ್ವಾಮಿ ಜನಗಳು ಮಕ್ಕಳಿಲ್ಲದ ಬಂಜೆ ಬಂಜೆ ಎಂದು ಚುಚ್ಚು ಮಾತುಗಳನ್ನು ಆಡಿದರೆ ಬಹಳ ಸಂಕಟವಾಗುತ್ತದೆ ಸ್ವಾಮಿ, ಬಹಳ ಕಷ್ಟವಾಗುತ್ತದೆ. ಇಷ್ಟೆಲ್ಲ ದಾನ ಧರ್ಮಾದಿಗಳನ್ನು ಮಾಡಿವಿ, ಜಂಗಮ ಆರಾಧನೆಯನ್ನು ಮಾಡುತ್ತೀವಿ, ಇಲ್ಲ ಬಂದವರಿಗೆ ಇಲ್ಲ ಎನ್ನಲಾರದ್ರ ದಾನ ಧರ್ಮಾದಿಗಳನ್ನು ಮಾಡಿವಿ, ದೇವರ ಆರಾಧನೆ ಪೂಜೆ ಜಪತಪಾದಿಗಳನ್ನು ಮಾಡುತ್ತೀವಿ. ಸ್ವಾಮಿ ಯಾಕೆ ನಾವು ದೇವರಲ್ಲಿ ಮಕ್ಕಳನ್ನು ಕೊಡು ಎಂದು ಕೇಳಬಾರದು. ಹೆಂಡತಿಯ ಮಾತನ್ನು ಕೇಳಿದ ಆದಯ್ಯನು ಬರುವಂತಾರೆ, ಮಡಿಯ ದೇವರ ಸೇವೆಯನ್ನು ಮಾಡಿ ದಾಸೋಹವನ್ನು ಮಾಡಿ ದಾನ ಧರ್ಮಾದಿಗಳನ್ನ ಮಾಡಿ ದೇವರಲ್ಲಿ ಮಕ್ಕಳನ್ನು ಕೊಡು ಎಂದು ಕೇಳಿದರೆ ಒಬ್ಬರಲ್ಲಿ ದುಡಿದು ಕೂಲಿಯನ್ನು ಕೇಳಿದಂತೆ ಆಗುತ್ತದ. ಬೇಡ ಮಡಿಯ ಬೇಡ, ಶಿವನಿಚ್ಛೆ ಆದಾಗ ಅವನೇ ದಯ ಪಾಲಿಸ್ತಾನೆ, ಎಂದಿನಂದದಿ ನಮ್ಮ ಕಾರ್ಯ ಮುಂದುವರಿಯಲಿ ಎಂದು ಹೇಳಿದಾಗ ಮಡಿಯಮ್ಮ ಪತಿಯ ಆಜ್ಞಾನುಸಾರವಾಗಿ ಮುಂದೆ ದಾಸೋಹವನ್ನು ಮಾಡುತ್ತಾ ಲಿಂಗಾರ್ಚನೆಯನ್ನು ಮಾಡುತ್ತಾ ದೇವ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಿರುವಂತಹ ಪ್ರಸಂಗದೊಳಗ ಈ ತಾಯಿ ಮಾಡುವ ಸೇವೆ ಭಕ್ತಿ ಪೂಜೆ ಭಗವಂತನಿಗೆ ಸಂತೃಪ್ತಿಯನ್ನು ತಂದುಕೊಟ್ಟಾನೆ. ಒಮ್ಮೆ ಮಡಿಯಮ್ಮ ಮಲೆಗೆ ನಿದ್ರೆ ಹೋಗಿರುವಾಗ ಸಾಕ್ಷಾತ್ ಶಿವನೇ ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟು ಅಪ್ಪಣೆ ಮಾಡುತ್ತಾನೆ, ಮಗಳೇ ಮಡಿಯಮ್ಮ ಮಕ್ಕಳಿಲ್ಲವೆಂದು ಅಡಿಗಡಿಗೆ ಚಿಂತಿಪದು ಬೇಡ ಮಗಳ, ಈ ಜನ್ಮದಲ್ಲಿ ನಿನಗೆ ಮಕ್ಕಳು ದೊರೆಯುವ ಬಗೆಯೇ ಬೇರೆಯದೆ. ಸಾಕ್ಷಾತ್ ನಂದೀಶ್ವರನೇ ನಿನಗೆ ಮಗನಾಗಿ ಬರುತ್ತಾನೆ. ಆದರೆ ನಿನ್ನ ತಂಗಿಯಾಗಿರುವ ಸಂಗಮಾಂಬೆಯ ಗರ್ಭದಲ್ಲಿ ಜನಿಸಿ ಆ ಮಗುವನ್ನು ನಿನಗೆ ಕೊಡಲಿಕ್ಕೆ ನಾನು ಹೇಳುತ್ತೇನೆ. ಆ ಮಗುವಿಗೆ ಶರಣಬಸವೇಶ ಎಂದು ನಾಮಕರಣ ಮಾಡುವಂತ ಹೇಳಿ ಮರೆಯಾಗಿ ಮುಂದೆ ಸಂಗಮಳ ಸ್ವಪ್ನಕ್ಕೆ ಬಂದಿದ್ದಾರೆ. ತಾಯಿ ಸಂಗಮಾಂಬೆ, ನಿನ್ನ ಪುಣ್ಯ ಗರ್ಭದಿಂದ ಲೋಕಮಾನ್ಯನಾಗುವ ಸಾಕ್ಷಾತ್ ನಂದೀಶ್ವರನ ಜನನವಾಗ್ತದ ಮಗಳೇ. ಆ ಹುಟ್ಟಿದ ಮಗುವನ್ನ ನಿನ್ನ ಅಕ್ಕನ ಹುಡಿಯಲ್ಲಿ ಹಾಕು, ತದನಂತರ ನಿನಗೆ ಮಕ್ಕಳಿದೆ ಮಗಳೇ ಎಂದು ಆಶೀರ್ವಾದವನ್ನು ಮಾಡಿ ಶಿವಮರಿಯಾಗಿರುವಾಗ ಬೆಳಗಾಗಿದೆ. ಸ್ವಪ್ನದ ಸಂತೋಷದ ವಿಚಾರಗಳನ್ನ, ಸ್ವಪ್ನದ ಶಿವದರ್ಶನವನ್ನ ತಮ್ಮ ತಮ್ಮ ಪತಿಯಂದರಿಗೆ ಹೇಳಿದಾಗ ಬಹಳ ಹರ್ಷವಾಗ್ತದೆ. ಆನಂದದಲ್ಲಿ ಕಾಲ ಕಳೆಯುತ್ತಿರುವಾಗ ಕೈಲಾಸದಲ್ಲಿ ಶಿವನಪ್ಪಣೆಯನ್ನು ಪಡೆದಿರುವ ನಂದೀಶ್ವರನು ದರೆಗಿಳಿದು ಬಂದಿದ್ದಾನೆ. ದರೆಗಿಳಿದು ಬಂದು ಆಯಾವ ಅರಳಗುಂಡಿಗೆಯ ಸಾಲೋಕ್ಯ ಮನೆತನದ ಸಂಗಮಾಂಬೆಯ ಪುಣ್ಯ ಗರ್ಭವನ್ನ ಪ್ರವೇಶ ಮಾಡುತ್ತಾರೆ. ಸಂಗಮಾಂಬೆ ಗರ್ಭವತಿ ಆಗಿದ್ದಾಳೆ. ಗರ್ಭವತಿ ಆಗಿರುವ ವಿಚಾರವನ್ನ ಕೇಳಿದಾಗ ಕುಟುಂಬದವರಿಗೆ ಎಲ್ಲರಿಗೂ ಬಹಳ ಹರ್ಷವಾಗ್ತದೆ, ಆನಂದವಾಗಿ. ತಿಂಗಳುಗಳು ಕಾಲ ಕಳೀತಾ ಇರುವಾಗ ಧರ್ಮದ ಪದ್ಧತಿ ಅನುಗುಣವಾಗಿ 8ನೆಯ ತಿಂಗಳಿಗೆ ಗರ್ಭಕ್ಕಲಿಂಗ ಧಾರಣೆಯನ್ನು ಮಾಡಿಸುತ್ತಾರೆ. ನವಮಾಸಗಳು ತುಂಬಿತು. ಶುಭ ಮುಹೂರ್ತ ಶುಭ ಗಳಿಗೆ ಎಂದು ಸೂರ್ಯನ ಹೊಂಗಿರಣ ಹೊರ ಬೀಳುವ ಶುಭ ಮಾನದಲ್ಲಿ ಅಂದಿನ ದಿನ ಬೆಳಗಿನ ಜಾವ ಸಂಗಮಾಂಬೆಯ ಪರಮ ಪವಿತ್ರವಾಗಿರುವ ಪುಣ್ಯ ಗರ್ಭದಿಂದ ಗಂಡು ಮಗುವಿನ ಜನನವಾಗುತ್ತದೆ. ಆ ಮಗುವಿನ ಜನನದಿಂದ ದೇವಾಲಯಗಳಲ್ಲಿರುವ ದೀಪ ಪ್ರಕಾಶಮಯವಾಗಿ ಬೆಳಗಿದವಂತೆ ಅಲ್ಲಲ್ಲಿ ಕುಳಿತು ತಪಗೈಯುವ ಮಹಾತ್ಮರಿಗೆ ಋಷಿಗಳಿಗೆ ಬಹು ಹರ್ಷವಾಯಿತು. ಈ ಶರಣನ ಜನನದಿಂದ ಸರ್ವರಿಗೂ ಆನಂದವಾಗಿ ಆದಯ್ಯನವರು ಮಗುವಿನ ಜನನೋತ್ಸವದಿಂದ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಇರುವಾಗ ಮಗುವು ಹುಟ್ಟಿದ ಮೇಲೆ ಶಿವನಪ್ಪಣೆಯಂತೆಯೇ ಸಂಗಮಾಂಬೆ ತನ್ನ ಅಕ್ಕಳಾಗಿರುವ ಮಡಿಯಮ್ಮಳನ್ನ ಕರೀತಾಳೆ. ಅಕಾಬಾ ಇಲ್ಲಿ ಎಂದು ಏನು ತಂಗಿ, ಶಿವನಪ್ಪಣೆಯಂತೆ ಈ ಜನಿಸಿದ ಮಗು ಇಂದಿನಿಂದ ನಿನ್ನ ಮಗು ಅಕ್ಕ, ತೆಗೆದುಕೋ ಎಂದು ಜನಿಸಿದ ಮಗುವನ್ನ ಮಡಿಯಮ್ಮಳ ಉಡಿಯಲ್ಲಿ ಹಾಕುತ್ತಾಳೆ. ಮಡಿಯಮ್ಮಳಿಗೆ ಆನಂದವೇ ಆನಂದ. ಶಿವನೇ ಎಂತಹ ಕರುಣಾಮಯ ಮೂರ್ತಿಯಪ್ಪ, ಧನ್ಯನಾದೆ, ಈ ಮಗುವನ್ನ ಮುಟ್ಟಿನ ಧನ್ಯನಾದೆ ಎಂದು ಹೇಳಿ ಆ ಮಗು ಹುಟ್ಟಿದ ಮುಂದೆ 10-13ನೆಯ ದಿವಸಕ್ಕ ತೊಟ್ಟಿಲ ಕಾರ್ಯವನ್ನ ಮಾಡ್ತಾರೆ. ಬಂಧು ಬಳಗದವರೆಲ್ಲರೂ ಕೂಡ್ಯಾರೆ. ಕೋಣೆಯ ಎಲ್ಲಾ ತಾಯಂದಿರು ಮುತ್ತೈದರ ಬಳಗವೆಲ್ಲವೂ ಕೂಡ್ಯಾದೆ. ಸರ್ವರು ಎಲ್ಲರೂ ಕೂಡಿ ತೊಟ್ಟಿಲವನ್ನ ಕಟ್ಟಿ ಹೂವಿನಿಂದ ಅಲಂಕಾರವನ್ನ ಮಾಡಿ ಆ ಮಗುವಿಗೆ ಬಣ್ಣ ಬಣ್ಣದ ಬಟ್ಟೆಯನ್ನ ತೊಡಿಸಿ ತೊಟ್ಟಿಲೊಳಗ ಹಾಕಿ ಮಡಿಯಮ್ಮಗ ಕೇಳಿದ್ರಂತೆ, ಯವಾನಿನ ಮಗನಿಗೆ ಏನಂತ ಹೆಸರಿಡೋಣ? ಶರಣಬಸವೇಶ ನಾಮಕರಣ ಮಾಡಿ ಅಂತ ಹೇಳಿದಾಗ ಮುಂದೆ
ಎಲ್ಲ ಮುತ್ತೈದೆಯರು ಕೂಡಿ ಜೋಗಳ ಪದ್ಯವನ್ನ ಹಾಡಿದರು. ಏನಂತ? ಜೋ ಜೋ ಶರಣ ಬಸವ ಜೋ. ಈ ರೀತಿಯಾಗಿ ಮುತ್ತೈದರೆಲ್ಲರೂ ಜೋಗಳ ಪದ್ಯವನ್ನ ಹಾಡಿ ತಾವೆಲ್ಲರೂ ತಂದಿರುವ ಕಾಣಿಕೆ ಆದಿಗಳನ್ನು ಮಗುವಿಗೆ ಅರ್ಪಣವನ್ನ ಮಾಡಿ ತಮ್ಮ ಮನೆಗೆ ಹೋದ ಮೇಲೆ ಇತ್ತ ತಾಯಿ ಮಡಿಯಮ್ಮ ತನ್ನ ಮುದ್ದಾದ ಮಗುವ ಶರಣಬಸವನನ್ನ ಅತ್ಯಂತ ಪ್ರೀತಿಯಿಂದ ಜೋಪಾನವನ್ನ ಗೈತಾಳೆ. ಮಗುವಿಗೆ ಆರೈಕೆ ಮಾಡುವುದೇ ಒಂದು ಸಂಭ್ರಮ. ಈ ತಾಯಿಗೆ ಎಣ್ಣೆಯನ್ನು ಹಚ್ಚಿ ಎರೆಯಬೇಕು, ಬಣ್ಣ ಬಣ್ಣದ ಬಟ್ಟೆಯನ್ನ ತೊಡಿಸಬೇಕು, ಆ ಗುಂಗುರ ಕೂದಲುಗಳನ್ನು ತೀಡಿ ಬಹುಶಗಣ್ಣುಗಳನ್ನು ನೋಡುತ್ತಾ ಮಗುವನ್ನ ಕಣ್ಣು ತುಂಬವನ್ನು ನೋಡಿ ಆನಂದಿಸಬೇಕು ಈ ತಾಯಿ. ಒಮ್ಮೆ ಶರಣಬಸವನನ್ನ ತೊಟ್ಟಿಲಲ್ಲಿ ಮಲಗಿಸಿ ತಾಯಿ ಮಡಿಯಮ್ಮ ಅಡುಗೆಯ ಮನೆ ಕೆಲಸದಲ್ಲಿ ಇರುತ್ತಿರುವಾಗ ಒಬ್ಬ ಜಂಗಮಾಮೂರ್ತಿ ಮನೆಗೆ ಬರ್ತಾನೆ. ಭಿಕ್ಷಾಂದೇಹಿ ಎಂದು ಬಾಗಿಲಲ್ಲಿ ಕೂಗಿದಾಗ ಒಳಗಡೆ ಕೆಲಸ ಮಾಡುತ್ತಿರುವ ಮಡಿಯಮ್ಮಳಿಗೆ ಕೇಳಲಿಲ್ಲ. ಮತ್ತೊಮ್ಮೆ ಭಿಕ್ಷಾಂದೇಹಿ ಎಂದು ಕೂಗುತ್ತಾನೆ. ಮತ್ತು ತಾಯಿಗೆ ಕೇಳದೆ ಇರುವಾಗ ತೊಟ್ಟಿಲಲ್ಲಿ ಮಲಗಿದ ಶರಣಬಸವನಿಗೆ ಜಂಗಮನ ಕೂಗು ಬಡದೆಬ್ಬಿಸದಂತಾಯಿತು. ಚಟ್ಟನೆ ಚೀರಾಡಿ ಅಳುತ್ತಾನ ಶರಣ. ತೊಟ್ಟಿಲದೊಳಗ ಅಳುವ ಧ್ವನಿಯನ್ನ ಕೇಳಿದ ತಾಯಿ ಓಡಿ ಬರ್ತಾಳ ತೊಟ್ಟಿಲದ ಬಳಿಗೆ. ಶರಣ, ಯಾಕೋ ಇಷ್ಟು ಚೀರಾಡಿ ಅಳುತ್ತೀಯೋ, ಯಾಕೋ ಇಷ್ಟು ಹಠವನ್ನ ಮಾಡ್ತೀಯೋ ಎಂದು ಎತ್ತುಕೊಂಡಳು. ಏನು ಮಾಡಿದರೂ ಶರಣ ಸುಮ್ಮನೆ ಆಗದಿರುತ್ತಿರುವಾಗ ತಿರುಗಿ ಬಾಗಲ ಕಡೆಗೆ ನೋಡುತ್ತಾಳೆ ಮಡಿಯಮ್ಮ. ಯಾರೋ ಒಬ್ಬ ಜಂಗಮಾಮೂರ್ತಿ ಬಂದಿದ್ದಾನೆ. ಶರಣ, ತಡಿಯಪ್ಪ, ಯಾರೋ ಒಬ್ಬ ಜಂಗಮಾಮೂರ್ತಿಗಳು ಬಂದಿದ್ದಾರೆ, ಅವರಿಗೆ ಭಿಕ್ಷೆಯನ್ನು ನೀಡಿ ನಿನ್ನನ್ನು ಸಮಾಧಾನ ಗೈತೀನಿ ಅಂತ ಹೇಳಿ ತೊಟ್ಟಿಲೊಳಗ ಹಾಕಿ ತಾಯಿ ಭಿಕ್ಷೆಯನ್ನು ತಂದು ಜಂಗಮನಿಗೆ ನೀಡಿ ಪಾದಕ್ಕೆ ಎರಿಗೆ ಮೇಲೆ ಏಳುವಷ್ಟರೊಳಗಾಗಿ ಅಳುವ ಚೀರಾಡುವ ಶರಣ ತೊಟ್ಟಿಲಲ್ಲಿ ನಗುತ್ತಾ ಇದ್ದಾನೆ. ಮಣಿಯಬ್ಬ ಬಂದು ನೋಡುತ್ತಾಳೆ. ಶರಣ, ಏನಪ್ಪಾ ಇದು ನಿನ್ನ ಲೀಲೆ? ಶಿಶುವಾಗಿರುವಾಗಲೇ ಜಂಗಮ ಪ್ರೇಮತ್ವ ನಿನ್ನಲ್ಲಿ ಅದೆಲ್ಲಪ್ಪ ಅಂತ ತಾಯಿಗೆ ಹರ್ಷವಾಗುತ್ತದೆ. ಹೀಗೆ ತಂದೆ ತಾಯಿಗಳ ಪ್ರೀತಿಯಲ್ಲಿ ಶರಣಬಸವ ಮನೆ ಮುದ್ದು ಮಗನಾಗದನೆ ಜನಮುದ್ದು ಮಗನಾಗಿ ಶರಣಬಸವ ಬೆಳೀತಾ 5-6 ವರ್ಷಕ್ಕೆ ಕಾಲಿಟ್ಟಿದ್ದಾನೆ. 5-6 ವರ್ಷದವನಾದ ಮೇಲೆ ಆದಯ್ಯನವರು ಶರಣಬಸವನಿಗೆ ವಿದ್ಯಾಭ್ಯಾಸವನ್ನು ಕಲಿಸಬೇಕು, ಗುರುಗಳ ಬಳಿಗೆ ಕರೆದೊಯ್ಯಬೇಕು ಎಂದು ಶುಭಮುಹೂರ್ತದಂದು ಶರಣನನ್ನು ಕರೆಕೊಂಡು ಗುರುಗಳ ಬಳಿಗೆ ಹೋಗುತ್ತಾರೆ. ಗುರುಗಳಿಂದ, ಯಪ್ಪ, ನಿಮ್ಮಿಂದ ಶರಣಬಸವನಿಗೆ ವಿದ್ಯಾಭ್ಯಾಸ ಪ್ರಾರಂಭವಾಗಬೇಕು. ಯಾರು ಬೇಡಂತಾರೆ ಆದಯ್ಯನವರೇ, ಶರಣನಿಗೆ ಪಾಠ ಹೇಳು ಕೊಡುವುದಂದರೆ ಅದು ಒಂದು ನಮ್ಮ ಭಾಗ್ಯ ಅಂತ ಹೇಳಿ ಗುರುಗಳು ಶುಭ ಮುಹೂರ್ತದೊಳಗ ಶರಣನಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸ್ತಾರೆ. ಅಕ್ಷರ ಅಭ್ಯಾಸವನ್ನು ಮಾಡಿಸುತ್ತ ಶರಣ 7-8 ವರ್ಷಕ್ಕೆ ಕಾಲಿಟ್ಟಿರುವಾಗ ಶಾಲೆಯ ಪಾಠ ಹೇಳುವ ಗುರುಗಳೇ ಶರಣನ ಜೊತೆಗೆ ಮನೆಗೆ ಬರುತ್ತಾರೆ. ಆದಯ್ಯನವರಿಗೆ ಹೇಳಿದರು, ಆದಯ್ಯನವರ, ಶರಣಬಸವನಿಗೆ 8 ವರ್ಷ ತುಂಬಿದೆ. ಧರ್ಮದ ಪದ್ಧತಿ ಅನುಗುಣವಾಗಿ ನಿಮ್ಮ ಕುಲಗುರುಗಳನ್ನು ಕರೆತಂದು ಈತನಿಗೆ ಲಿಂಗ ದೀಕ್ಷೆಯನ್ನು ಕೊಡಬೇಕ್ರಿಪ್ಪ, ಇದು ನಿಮ್ಮ ಕರ್ತವ್ಯ ಎಂದು ಹೇಳಿ ಹೋಗಿರುವಾಗ ಆದಯ್ಯನವರು ಯಾಕಾಗುವಲ್ಲದೆ ಯಾಕಂತ ಹೇಳಿ ತಮ್ಮ ಕುಲಗುರುಗಳಾಗಿರುವ ಕಲಕೇರಿಯ ಮರುಳೋ ಸಿದ್ದೇಶ್ವರ ಶಿವಾಚಾರ್ಯರಲ್ಲಿಗೆ ಹೋಗುತ್ತಾರೆ. ಮಠಕ್ಕೆ ಹೋಗಿ ಗುರುವಿನ ಚರಣಕ್ಕೆ ಎರಗಿ, ಯಾಕ್ರಪ್ಪ ಆದಯ್ಯನವರು ಇಷ್ಟು ದೂರ ಬಂದಿರಲ್ಲ, ಯಪ್ಪ ಶರಣಬಸವಗ 8 ವರ್ಷ ತುಂಬ್ಯಾದ, ತಮ್ಮಿಂದಲೇ ಲಿಂಗ ದೀಕ್ಷಾ ಆಗಬೇಕಾಗ್ಯದೆ, ಅದಕ್ಕೆ ತಮಗ ಭಿನ್ನ ಮಾಡಲಿಕ್ಕೆ ಬಂದಿನ್ರಿಪ್ಪ ಅಂತ ಹೇಳಿದಾಗ ಗುರುವರ್ಯರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡು ಆಗಲಿ ನಡೆಯಂತ ಹೇಳಿ ಕಳಿಸ್ಯಾರ. ಮುಂದ ಗುರುವರ್ಯರು ಅರಳಗುಂಡಿಗೆ ದಯಮಾಡಿಸಿ ದೀಕ್ಷಾ ಮಂಟಪವನ್ನು ನಿರ್ಮಾಣವಾಗ್ಯಾದ. ಮನಿ ಬಣ್ಣ ಸುಣ್ಣಗಳಿಂದ ಅಲಂಕಾರಗೊಂಡಿತ್ತು. ಬಂದು ಬಳಗದವರೆಲ್ಲರೂ ಕೂಡಿದರು. ಶುಭ ಮುಹೂರ್ತದೊಂದು ಶರಣನಿಗೆ, ಶರಣಬಸವೇಶ್ವರರಿಗೆ ಕಲಕೇರಿಯ ಮರುಳಸಿದ್ಧ ಶಿವಾಚಾರ್ಯರು ಇಷ್ಟಲಿಂಗ ಧಾರಣೆಯನ್ನ ಮಾಡುತ್ತಾರೆ. ತದನಂತರ ಅಷ್ಟಾವರಣ, ಶಟಸ್ಥಲ, ಪಂಚಾಚಾರ ಆದಿಗಳನ್ನು ಶರಣಗೆ ಉಪದೇಶವನ್ನು ಗೈಯುವಾಗ ಗುರುಸೇವೆಯನ್ನು ಮಾಡುತ್ತಾ ಗುರುವಿನಿಂದ ತತ್ವ ಸಿದ್ಧಾಂತವನ್ನ ತಿಳಿದುಕೊಂಡ ಶರಣಬಸವ ಮುಂದೆ ಎಲ್ಲ ಕಾರ್ಯವನ್ನು ಮುಗಿದ ಮ್ಯಾಲ ಗುರುವರ್ಯರು ಕಲಕೇರಿಗೆ ದಯಮಾಡಿಸುವ ಹೊತ್ತಿನಲ್ಲಿ ಶರಣ ಭಕ್ತನಾದ ಕಾರಣ ನಿತ್ಯಲೂ 3 ವೇಳೆ ಲಿಂಗಾರ್ಚನೆ, ನಿತ್ಯ ಜಂಗಮ ಆರಾಧನೆ, ತದನಂತರ ನಿನ್ನ ಪ್ರಸಾದ ನೋಡಪ್ಪ, ಈ ವ್ರತ ನೇಮವನ್ನ ತಪ್ಪದನೆ ಮುಂದುವರಿಸಬೇಕು ನೋಡು ಶರಣ ಅಂದ್ರು. ಯಾಕಾಗವಲ್ಲದೆ ಯಾಕೆ ಗುರುಗಳೇ ಅಂತ ಗುರುಪಾದಕ್ಕೆ ಏರಿಗೆ ಗುರುಗಳನ್ನ ಕಳಿಸಿಕೊಟ್ಟ. ಶರಣಬಸವೇಶ ಪ್ರತಿನಿತ್ಯಲು ಲಿಂಗಾರ್ಚನೆ, ಜಂಗಮ ದಾಸೋಹ,
ತದನಂತರ ಶಿವಾನುಭವ ಕಾರ್ಯ, ಶಿವಾನುಭವ ಗೋಷ್ಠಿ ಒಳಗ ಶರಣಬಸವೇಶ್ವರ ಕಾಲವನ್ನು ಕಳೀತಾರೆ. ದಿನಗಳ ಕಾಲ ಕಳಿತ ಇರುವಂತೆಯೇ ಶರಣಬಸವೇಶ ಬೆಳೆದು ಯೌವನ ಅವಸ್ಥೆಗೆ ಬಂದ. ಬೆಳೆದ ಮಗನನ್ನ ಕಂಡ ಮಡಿಯಮ್ಮ ಆದಯ್ಯನವರು ವಿಚಾರ ಮಾಡಿದರು. ಬೆಳೆದ ಮಗ ಲಗ್ನ ಮಾಡಬೇಕು, ಸುಂದರವಾದ ಕನ್ಯೆಯನ್ನು ತಂದು ಶರಣನಿಗೆ ಮದುವೆಯನ್ನು ಮಾಡಬೇಕು. ತಂದೆ ತಾಯಿಗಳು ಶರಣನ ಬಳಿಗೆ ಬಂದು ಕೇಳುತ್ತಾರೆ, ಶರಣಬಸವ, ನಿನ್ನ ವಾರಿಗೆಯವರೆಲ್ಲರೂ ಮದುವೆಯಾಗಿ ಮಕ್ಕಳನ್ನು ಹಡದಾರಪ್ಪ, ನಿನಗೂ ಒಂದು ಸುಂದರವಾದ ಕನ್ಯೆಯನ್ನು ತಂದು ಮದುವೆ ಮಾಡ್ತೀವೋ, ನೀನು ಮದುವೆಯಾಗಿ ಸಂಸಾರಿಕ ಜೀವನ ಸಾಗಿಸ್ಬೇಕಪ್ಪ, ನಿನ್ನಿಂದಲೇ ನಮ್ಮ ವಂಶದ ಕುಡಿ ಬೆಳಗಬೇಕು ಶರಣ ಅಂತ ತಂದೆ ತಾಯಿಗಳು ಹೇಳಿದಾಗ ಶರಣಬಸವ ಮೆಲ್ಲನೆ ಮೇಲೆದ್ದು ಕೈಗಳನ್ನು ಮುಗಿದು ಹೇಳುತ್ತಾನೆ, ಏನು ಮದುವೆ ಸಂಸಾರ ನಾವಲ್ಲೆ ತಾಯಿ ವಲ್ಲೆ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದು ಅರಿ, ಮಾರಮರ್ಧನ ಶಂಭಲಿಂಗವನ್ನು ಒಲಿಸಿ ಗಂಭೀರ ಸುಖದೋಳು ಇರು ಎಂದು ಅರುಪುದು ಅಂದಾಂಗೆ. ವಿಷಯಾದಿಗಳಿಂದ ಕೂಡಿರುವ ಈ ಸಂಸಾರ ಕನಸು ಇದ್ದಂತೆಯೇ ನಾನು ಒಳ್ಳೆ ಭಯವಾಗುತ್ತದೆ. ಸಂಸಾರ ಬಂಧನದಲ್ಲಿ ಸಿಲುಕಿ ನನ್ನ ಆಚಾರ ದಾಸೋಹ ಈ ನಿಯಮಾದಿಗಳು ಕೆಟ್ಟು ಹೋಗುತ್ತವ, ದಯಮಾಡಿ ನನಗೆ ಮದುವೆ ವಿಚಾರವನ್ನು ಎತ್ತಬೇಡ್ರಿ ಅಂತ ಕೈ ಮುಗಿತಾನೆ. ತಂದೆ ತಾಯಿಗಳಿಗೆ ಚಿಂತೆಯಾಯಿತು. ಗ್ರಾಮದ ಪ್ರಮುಖ ಹಿರಿಯರಿಗೆ ಕರೆತಂದು ಹೇಳಿಸಿದರು, ಯಾರ ಮಾತಿಗೆನ್ನು ಒಪ್ಪಲಿಲ್ಲ ಶರಣಬಸವೇಶ. ಯಾರೋ ಒಬ್ಬರು ಹಿರಿಯರು ಹೇಳಿದ್ರಂತೆ ಆದಯ್ಯನವರ, ಶರಣಬಸವ ಗುರು ಮಾತನ್ನ ಮೀರುವುದಿಲ್ಲ, ಅದಕ್ಕೆ ನೀವು ಗುರುಗಳ ಕಡೆಯಿಂದನೇ ಹೇಳಿಸಬೇಕು ಅಂತ ಹೇಳಿದಾಗ ಆಗಲಿ ಎಂದು ಹೇಳಿ ಆದಯ್ಯನವರು ಮತ್ತೆ ಕಲಿಕೇರಿಗೆ ಹೋಗಿ ಗುರುಗಳನ್ನು ಬರಮಾಡಿಕೊಂಡು ಬಂದರು. ಯಪ್ಪ ಶರಣ ಮದುವೆ ಆಗಕ್ಕೆ ಒಲ್ಲೆ ಅಂತಾನ ಗುರುವೇ, ತಾವೇ ಹೇಳಿ ಒಪ್ಪಿಸಬೇಕು ಅಂತ ಹೇಳಿದಾಗ ಗುರುವರರು ಶರಣನನ್ನು ಕರೆದು ಹೇಳುತ್ತಾರೆ, ಏನೋ ಶರಣು ಬಸವ ಮದುವೆ ಆಗಲಿಕ್ಕೆ ಒಲ್ಲೆ ಅಂತ ಹೇಳಿ ಅಂತಲೋ, ಮದುವೆ ಆದರೆ ಆಚಾರ ದಾಸೋಹ ಕೆಡುತ್ತೆ ಅಂತ ನಿನಗೆ ಯಾರು ಹೇಳಿದ್ರಪ್ಪ? 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರೆಲ್ಲರೂ ಸಂಸಾರಿಗಳಾಗಿರಲಿಲ್ಲವೇ? ಹಾಗಂತ ಅವರ ಕಾಯಕವನ್ನು ಬಿಟ್ಟಾರೇನು? ಅವರೇನು ದಾಸೋಹ ನಿಲ್ಲಿಸಿದರೇನು? ಏನೂ ಭಯಪಡಬೇಡ ಶರಣ, ನನ್ನ ಘನಕರುಣೆ ನನ್ನ ಆಶೀರ್ವಾದ ನಿನಗಿರುವ ತನಕ ಯಾವ ಭಯವೂ ಬೇಡ ಶರಣ, ಮದುವೆಯಾಗಲಿಕ್ಕೆ ಒಪ್ಪಿಕೋ ಎಂದು ಹೇಳಿದರು. ಗುರುವಿನ ಮಾತಿಗೆ ಮೀರದೇನೆ ಶರಣಬಸವ, ಗುರುದೇವ ತಮ್ಮಿಚ್ಛೆಯಂತೆ ಆಗಲಿ, ತಮ್ಮ ಘನಕರುಣೆ ಸದಾ ನನ್ನ ಮೇಲೆ ಇರಲಿ ಎಂದು ಹೇಳಿ ಮದುವೆಗೆ ಒಪ್ಪಿಕೊಂಡಿದ್ದಾನೆ. ತದನಂತರ ಕಲಿಕೇರಿ ಮರಳು ಸಿದ್ದೇಶ್ವರ ಶಿವಾಚಾರ್ಯರು ಪ್ರಮುಖ ಹಿರಿಯರನ್ನ ಆದಯ್ಯನವರನ್ನ ಕರೆಕೊಂಡು ಶರಣನಿಗೆ ಯೋಗ್ಯವಾಗಿರುವ ಕನ್ಯೆ ಶೋಧನೆಯನ್ನು ಮಾಡುತ್ತಾರೆ. ಎಲ್ಲ ಕಡೆಯೂ ಕನ್ಯೆಯನ್ನು ನೋಡುತ್ತಾ ಕಲಬುರಗಿಯ ಜಿಲ್ಲೆ ಅಫಜಲಪುರ ತಾಲೂಕಿಗೆ ಸೇರಿಕೊಂಡಿರುವ ಮಾಶಾಳ ಗ್ರಾಮ, ಅಲ್ಲಿಗೆ ಗುರುವರರು ದಯಮಾಡಿಸಿ ಹಿರೇಮಠಕ್ಕೆ ಹೋಗಿ ಕುಳಿತುಕೊಂಡಿರುವಾಗ ಗ್ರಾಮದ ಪ್ರಮುಖ ಹಿರಿಯರು ಬಂದು ದರ್ಶನವನ್ನು ಪಡೆದರು. ಯಾಕ್ರಿಪ್ಪ ಎಷ್ಟು ದೂರ ದಯಮಾಡಿಸಿರಲ್ಲ, ಏನಾಗಬೇಕಾಗಿತ್ತು ಅಂತ ಕೇಳಿದಾಗ, ಇಲ್ಲ ಅರಳಗುಂಡಿಗೆಯ ಆದಯ್ಯನವರ ಪುತ್ರನಾಗಿರುವ ಶರಣಬಸವ ಆಚಾರವಂತ ದಾಸೋಹ ಮೂರ್ತಿ, ಅವನಿಗೆ ಯೋಗ್ಯವಾಗಿರುವ ಕನ್ಯೆಯನ್ನು ನೋಡುವುದಕ್ಕಾಗಿ ನಾವು ಇಲ್ಲಿಗೆ ಬಂದೀವಂತ ಹೇಳಿದರು. ಅವಾಗ ಕೆಲವು ಹಿರಿಯರು ಹೇಳುತ್ತಾರೆಪ್ಪ, ಅಂಥ ಒಬ್ಬ ಶರಣನಿಗೆ ಯೋಗ್ಯವಾದ ಕನ್ಯೆ ಅಂದರೆ ನಮ್ಮೂರಲ್ಲಿ ಭಾವಿಯವರ ಮನೆತನದ ಶಾಂತಲಿಂಗಪ್ಪನವರ ಮಗಳು ಮಹಾದೇವಿ ಎನ್ನುವ ಸುಂದರವಾದ ಕನ್ಯೆ ಯೋಗ್ಯವಾದ ಕನ್ಯೆ ಎಂದಾಗ ಎಲ್ಲರೂ ನಡೆಯಿರಿ ಅಂತ ಹೋಗಿ ಕನ್ಯೆಯನ್ನು ನೋಡ್ಯಾರ. ಕನ್ಯೆ ಒಪ್ಪಂದಾಗ್ಯಾರ. ತದನಂತರ ಅಲ್ಲೇ ಮದುವೆಯ ದಿನವನ್ನು ಗೊರುತು ಮಾಡಿದ ನಂತರ ಮುಂದೆ ಅರಳಗುಂಡಿಗೆಯಲ್ಲಿ ಗುರುವಿನ ಆಜ್ಞಾನುಸಾರವಾಗಿ ಗುರುವಿನ ಸನ್ನಿಧಾನದೊಳಗ ಮದುವೆಯ ಸಂಭ್ರಮ, ಮದುವೆಯ ಸಿದ್ಧತೆ ಭರದಿಂದ ಸಾಗಿತ್ತು. ಮುಂದೆ ಶುಭಮುಹೂರ್ತದಲ್ಲಿ ಯಾವ ಮಹಾದಮ್ಮ ತಾಯಿಯ ಜೊತೆಗೆ ಶರಣಬಸವನಿಗೆ ಸುಂದರವಾಗಿರುವ ಮದುವೆ ಶುಭಮುಹೂರ್ತದಲ್ಲಿ ಮದುವೆಯನ್ನ ಜರುಗುತ್ತದೆ. ಆ ಮದುವೆಗೆ ಬಂದಿರುವ ಬಂಧು ಬಳಗದವರು ಕೂಡಿದ ಜನರೆಲ್ಲರೂ ಇದು ಸಾಕ್ಷಾತ್ ಶಿವ ಪಾರ್ವತಿಯರ ಮದುವೆ ನೋಡಿದಂತೆ ಆಯಿತು ಅಂತಾರೆ. ಎಲ್ಲರೂ ಹರುಷವನ್ನು ಪಟ್ಟಾರೆ. ಎಲ್ಲರೂ ಸಂತೋಷವಾಗಿ ಮದುವೆಯ ಗುಣಗಾನವನ್ನು ಮಾಡುತ್ತಾ ತೆರಳಿದರು. ಮದುವೆಯ ಮಾಡಿದರು, ಶರಣರಿಗೆ ಮದುವೆಯ ಮಾಡಿದರು. ಬಂದ ಜನ ಎಲ್ಲ ಕೊಂಡಾಡುತ್ತಾ ಹೋಗಿದ್ದಾರೆ. ಮುಂದೆ ಶುಭ ಮುಹೂರ್ತದಂದು ಮಾದಮ್ಮ ತಾಯಿ ಸೌಭಾಗ್ಯದ ಲಕ್ಷ್ಮಿಯಂತೆ ಶರಣರ ಮನೆಯನ್ನು ತುಂಬಿದಳು.
ಶರಣರ ಸಂಸಾರಿಕ ಜೀವನ ಸಾಗ್ಯಾದೆ. ಸಂಸಾರಿಕ ಜೀವನದೊಳಗ ತನ್ನ ನಿತ್ಯದ 3 ವೇಳೆ ಲಿಂಗಾರ್ಚನೆ, ದಾಸೋಹ, ಶಿವಾನುಭವ ಯಾವುದಕ್ಕೂ ತೊಂದರೆ ಬಾರದಂತೆಯೇ ಶರಣರ ಜೀವನ ಸುಂದರವಾಗಿ ಸಾಗಿತ್ತು. ಶರಣರ ಮನೆತನದೊಳಗ ಜೀವನದೊಳಗ ಒಂದು ಮಹತ್ವವಾದ ಘಟನೆ ನಡೀತದೆ. ಶರಣ ಬಸವನಿಗೆ ಒಬ್ಬ ತಮ್ಮ ದೊಡ್ಡಪ್ಪ ಅಂತ ಆತನಿಗೂ ಮದುವೆ ಆಗ್ಯಾದೆ. ಆತನ ಧರ್ಮಪತ್ನಿ ಮನೆಗೆ ಬಂದಾಳ. ಆದರೆ ಆ ಹೆಣ್ಣು ಮಗಳ ಸ್ವಾರ್ಥ ಭಾವ, ಊರ ಜನಗಳ ಓಣಿಯ ಕೆಲವು ಕೆಟ್ಟ ಜನಗಳ ಮಾತುಗಳನ್ನು ಕೇಳಿ ಗಂಡನಿಗೆ ಹೇಳಿದಳಂತ, ಏನ್ರಿ ಈ ಮನೆ ಒಳಗ ನನ್ನ ಕೂಡಿರಕ್ಕಾಗೋದಿಲ್ಲ, ಯಾಕ ಅಂತ ಕೇಳಿದ. ನಿಮ್ಮ ಅತಿಗೆ ಬಂದವರಿಗೆ ಎಲ್ಲರಿಗೂ ಊಟಕ್ಕೆ ನೀಡುತ್ತಾಳ, ನಿಮ್ಮ ಅಣ್ಣ ಬಂದವರಿಗೆಲ್ಲ ದಾನ ಧರ್ಮಾದಿಗಳನ್ನು ಮಾಡ್ತಾನೆ, ನೀವು ಹೊಲದಾಗ ದುಡಿಯೋದು, ನಾನು ಮನೆಯಾಗ ದುಡಿಯೋದು, ಮಂದಿಗೆಲ್ಲ ದಾನ ಮಾಡಿದ್ರ ಮುಂದೆ ನಮಗ ಮಕ್ಕಳಾಗತ್ತವ, ಮಕ್ಕಳ ಗತಿ ಏನೂ ಆಗಬೇಡ, ಅದಕ್ಕಾಗಿ ಮನೆಯೊಳಗ ನಾನು ಕೂಡಿರಕ್ಕಾಗೋದಿಲ್ಲ. ಮತ್ತೇನು ಮಾಡಲಿ, ನಿಮ್ಮ ಅಣ್ಣಗ ಬ್ಯಾರೆ ಆಗ್ತೀನಿ ಅಂತ ನನ್ನ ಪಾಲ ಕೇಳ್ರಿ ಅಂದ್ರು. ದೊಡ್ಡಪ್ಪ ಅಂತಾನೆ, ನಮ್ಮ ಅಣ್ಣನ ಎದುರಿಗೆ ಒಮ್ಮೆ ಆದ್ರೂ ನಿಂತು ನಾನು ಮಾತನಾಡಿದವನಲ್ಲ, ನನಗ ಪಾಲು ಕೊಡು ಅಂತ ನಮ್ಮ ಅಣ್ಣಗ ಹ್ಯಾಂಗ ಕೇಳಿ, ವಾಲ್ಯ ಅಂದ್ರೆ ಬಿಡು, ನಾ ತವರ ಮನೆಗೆ ಹೋಗ್ತೀನಿ ಅಂದಳು. ಹೆಂಡತಿಯ ಮೇಲಿನ ಮೋಹಕ್ಕ ಆಗಲಿ, ನಾಳಿನ ದಿವಸವೇ ನಮ್ಮ ಅಣ್ಣಗ ಕೇಳುತ್ತೀನಿ ಪಾಲ ಅಂದ. ಬೆಳಗಾಯಿತು. ಎಂದಿನ ಅಂದದೆ ಬೆಳಗಿನ ಜಾವದಲ್ಲಿ ಎದ್ದು ಹೊಲಗೆಲಸಕ್ಕೆ ಹೋಗುವ ದೊಡ್ಡಪ್ಪ ಅಂದು ಹೇಳಲಿಲ್ಲ. ಶರಣರು ಹೋಗಿ ನೋಡ್ತಾರೆ, ಯಾಕೋ ತಮ್ಮ ದೊಡ್ಡಪ್ಪ ಹೊತ್ತ ಬಾಳಾಗ್ಯಾದೋ, ಹೊಲಕ್ಕ ಹೋಗಬೇಕು, ರೈತ ಹೊತ್ತು ಸೂರ್ಯನನ್ನ ಹೊಲದಾಗ ನೋಡಬೇಕು ಅಂತ ನೇಮದಪ್ಪ, ಹೇಳು ಅಂದಾಗ ದೊಡ್ಡಪ್ಪ ಮೆಲ್ಲನೆ ಎದ್ದು ಬರುತ್ತಾನೆ. ಹೆಣ್ಣ ಅಂದ, ಏನು ತಮ್ಮ, ಈ ಮನೆಯೊಳಗೆ ನನಗೆ ಕೂಡಿರಕ್ಕಾಗುವುದಿಲ್ಲ, ಈ ಮನೆಯೊಳಗೆ ಏನು ಬರಬೇಕಾಗಿರ್ತದೆ ನನಗ ಎಲ್ಲವನ್ನ ಹಂಚಿ ಕೊಟ್ಟು ಬಿಡು ಅಂದ. ತಮ್ಮನ ಮಾತು ಕೇಳಿದ ಶರಣರಿಗೆ ಸಿಡಿಲ ಬಿಡದಂತಾಗಿದೆ. ತಮ್ಮ ಬೇರೆ ಆಗುವುದ, ಊರ ಜನಗಳೆಲ್ಲ ನಮ್ಮ ಮನೆತನದ ಬಾಳನ್ನ ಕೊಂಡಾಡುತ್ತಿರುವಾಗ ಅಂತಹ ಜನಗಳ ಎದುರಿಗೆ ಹೋಗಿ ನಾವು ಬೇರೆ ಆಗುತ್ತೀವಿ ಅನ್ನೋದು ತಪ್ಪಾಗುತ್ತದಪ್ಪ, ಬೇಡ. ಈಗ ಈ ಮನೆಯೊಳಗ ನಿನಗೆ ಏನೇನು ಬೇಕು ಎಲ್ಲವೂ ನೀನು ತಗೋ, ನಿನಗೆ ಬ್ಯಾಡಾಗಿದ್ದು ನನ್ನ ಪಾಲಿಗೆ ಕೊಡು ಅಂದ ಶರಣ ಬಸವ. ಈ ಮಾತನ್ನ ಕೇಳಿದ್ದೆ ತಡ ದೊಡ್ಡಪ್ಪನ ಹೆಂಡತಿ ನಮಗೆ ಚಲೋ ಹೊಲ ಬೇಕು ಅಂತ ಹೊಲ ತಗೊಂಡಾಳೆ, ಚಲೋ ಮನಿ ಬೇಕು ಅಂತ ಮನಿ ತಗೊಂಡಾಳ, ಮನೆಯಾಗಿದ್ದುದೆಲ್ಲ ಚಲೋ ಕಿಮ್ಮತ್ತಿನ ಬೆಲೆ ಬಾಳುವ ಸಾಮಾನುಗಳನ್ನು ತಗೊಂಡಾಳ, ಬೇಡವಾಗಿರುವ ಬಾಂಡ್ಯಾದಿ ಸಾಮಾನ್ಯಾದಿಗಳನ್ನು ಶರಣರ ಪಾಲಿಗೆ ಇಟ್ಟಾಳ. ಎಂದೂ ಬಿತ್ತಿ ಬೆಳೆಯಲಾರದ ಕರಿಕೆಯ ಹೊಲ ಶರಣರ ಪಾಲಿಗೆ ಇಟ್ಟಾರ. ಚಲೋ ಮನಿ ತಗೊಂಡಾರ, ದನ ಕಟ್ಟುವ ಮನೆ ಅಂಗಳದ ಮುಂದಿನ ಮನೆ ಶರಣರ ಪಾಲಿಗೆ ಕೊಟ್ಟಾರ. ಊರ ಜನಗಳಿಗೆ ಗೊತ್ತಾದಾಗ ಮರುದಿನ ಬಂದು ದೊಡ್ಡಪ್ಪಗ ವೇಲಿಗೆತ್ತಾರೆ, ಏನೋ ದೇವರಂತಹ ಅಣ್ಣನಿಗೆ ಈ ತರ ಅನ್ಯಾಯ ಮಾಡಬಹುದೇ, ಒಳ್ಳೇದನ್ನೋದು ಏನು ಕೊಟ್ಟಿ ಅಂದಾಗ ಶರಣರು ಹೇಳ್ತಾರೆ, ನಮ್ಮ ತಮ್ಮ ಚಲೋ ಇರಬೇಕು, ಅವನಿಗೆ ಯಾರೂ ಏನೂ ಅನ್ನಬೇಡ್ರಿ ಅಂದ್ರು. ಆಗಲಿ ಅಂತ ಜನ ಸುಮ್ಮನೆ ಹೋಗಿರುವಾಗ ಮುಂದೆ ಶರಣ ಅಂತಾನ, ಶಿವ ಕೊಟ್ಟ ಪ್ರಸಾದ, ನನ್ನ ಪಾಲಿಗೆ ಒಂದಿಷ್ಟು ಹೊಲ ಕೊಟ್ಟಾನ ಶಿವ, ಅದರೊಳಗೆ ಯಾಕೆ ನಾನು ಒಕ್ಕಲತನ ಮಾಡಬಾರದು, ಅದರೊಳಗೆ ಯಾಕೆ ನಾನು ಬಿತ್ತಿ ಬೆಳೆಯಬಾರದು ಅಂತ ಶರಣ ಬಸವ ಶುಭ ಮುಹೂರ್ತದಂದು ಕೃಷಿ ಕಾಯಕವನ್ನ ಪ್ರಾರಂಭ ಮಾಡುತ್ತಾರೆ. ಒಕ್ಕಲತನದ ಕಾಯಕ ಪ್ರಾರಂಭ ಮಾಡ್ಯಾನ. ಏನು ಹೊಲದೊಳಗೆ ನೇಗಲು ಹೊಡಿತಾನ, ಗಳೆ ಹೊಡೆದ, ಕಸ ಎಲ್ಲ ಆರಿಸದ, ಹೊಲ ಎಲ್ಲ ಹದ ಮಾಡಿ ಇಟ್ಟಿರುವಾಗ ಮುಂದೆ ಉತ್ತರಿಯ ಮಳೆ ಬಂದಾದ. ಉತ್ತರಿ ಮಳೆ ಬಂದಿರುವಾಗ ಶರಣ ಬಸವ ಬಿಡಿಜೋಳವನ್ನ ಬಿತ್ತಬೇಕು ಎಂದು ಕೂರಿಗೆಯನ್ನು ಹೊತ್ತು ಹೊರಟ ಹೊಲಕ್ಕ ಶರಣ ಬಸವ ಶುಭ ಮುಹೂರ್ತದಂದು ಕೂರಿಗೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಉಡಿಯನ್ನು ಕಟ್ಟಿ ಬೀಜವನ್ನ ಗುರುಲಿಂಗ ಜಂಗಮರ ಧ್ಯಾನವನ್ನು ಮಾಡುತ್ತಾ ಬಿತ್ತುತ್ತಾನೆ. ಬಿತ್ತಿ ಮನೆಗೆ ಬರುವಾಗ ಭೂಮಿ ತಾಯಿಗೆ ಕೈ ಮುಗಿದ ತಾಯಿ, ನಿನ್ನ ಮಡಿಲಿಗೆ ಬೀಜವನ್ನು ಬಿತ್ತಿದ್ದೇನೆ ಮಾತಾ, ಇನ್ನ ಫಲ ಕೊಡುವ ಭಾರ ನಿನ್ನ ಪಾಲಿಗೆ ಅಂದ ಶರಣ. ಕೈಗಳನ್ನು ಮುಗಿದ ಹೊಲಕ್ಕ ಮನೆಗೆ ಬಂದಾನೆ. ಮನೆಗೆ ಬಂದು ಯಥಾರೀತಿಯಾಗಿ ಶರಣಬಸವೇಶ್ವರರು ತಮ್ಮ ನಿತ್ಯದ ಕಾಯಕ ದಾಸೋಹ ಶಿವಾನುಭವದೊಳಗೆ ಶರಣಬಸವರು ಮನೆಯಾಗ ಉಡದಾರ. ಶರಣನ ದೈವವೋ, ಶರಣರು ಮಾಡುವ ಕಾಯಕವೋ, ಶರಣರು ಮಾಡುವ ದಾಸೋಹದ ಫಲವೋ ಎಂದೂ ಬಿತ್ತಿ ಬೆಳೆಯಲಾರದ ಹೊಲದೊಳಗ ಅದ್ಭುತವಾದ ಬೆಳೆಯನ್ನು ಬೆಳೆದು ನಿಂತಿತ್ತು. ಅಕ್ಕಪಕ್ಕದ ಹೊಲಗಳು ಜನ ನೋಡಿದ್ರು, ಏನು ಪುಣ್ಯ ಅದ ಶರಣನದು, ಏನು ಅದ್ಭುತವಾದ ಬೆಳೆ ಬೆಳೆದು ನಿಂತಾದ ಹೊಲದಾಗ ಅಂದ್ರು. ಕೆಲವರು ಬಂದು ಹೇಳಿದ್ರು, ಶರಣಬಸಪ್ಪ ಏನು ಪುಣ್ಯ ಮಾಡಿದಿ,
ನೀ ಒಕ್ಕಲತನ ಮಾಡಿದ ಮುಹೂರ್ತ ಬಹಳ ಚಲೋ ಅದ. ಆ ಹೊಲಕ್ಕೆ ದನ ಕರುಗಳ ಹಾವಳಿ ಭಾಳ ಆಗ್ತದಪ್ಪ, ಭಾಳ ಚಲೋ ಬೆಳೆ ಅದ. ಒಂದಿಷ್ಟು ಬೇಲಿಯನ್ನು ಹಚ್ಚಿ ಹೊಲಕ್ಕಾಯಿ 4 ಚೀಲ ಜೋಳ ಸಿಗ್ತವ ಅಂದ್ರೆ ಜನಗಳ ಮಾತು ಕೇಳಿದ ಶರಣರಂತಾರ, ಏನು ನನ್ನ ಹೊಲದೊಳಗ ದನ ಕರುಗಳು ಬಂದು ಮೇಲಿಗತ್ತಾವ, ಹಕ್ಕಿ ಪಕ್ಷಿಗಳು ಬಂದು ತೆನೆಯೊಲ್ಲದೆ ಇರುವಂತಹ ಕಾಳನ್ನ ತಿಂತಾವ. ಆಹಾಹಾ, ಎಂತಹ ಭಾಗ್ಯಶಾಲಿ, ಎಂತಹ ಪುಣ್ಯವಂತ ನಾನು. ಮನೆಯಲ್ಲಿ ಗುರುಲಿಂಗ ಜಂಗಮರ ದಾಸೋಹ, ಹೊಲದೊಳಗ ಪಶು ಪಕ್ಷಿಗಳಿಗೆ ದಾಸೋಹ, ನನ್ನಂಥ ಭಾಗ್ಯಶಾಲಿಗಳು ಯಾರೂ ಇಲ್ಲ ಅಂದು ಶರಣ ವಿಚಾರ ಮಾಡ್ಯಾನ. ದನಕರುಗಳಿಗೆ ಕುಡಿಯಾಕ ನೀರಿಲ್ಲ, ಹ್ಯಾಂಗ ಮಾಡಲಿ ಅಂದ. ಅದಕ್ಕೆ ಅನುಭಾವಿ ಹೇಳ್ತಾನೆ ಬಸವಣ್ಣನವರು, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಬಸವ ಸಿದ್ಧಾಂತವನ್ನ ಶರಣ ಬಸವ ತನ್ನ ಬದುಕಿನೊಳಗೆ ಅಳವಡಿಸಿಕೊಂಡ. ಮುಂದೆ ಪಶು ಪಕ್ಷಿಗಳಿಗೆ ದನ ಕರುಗಳಿಗೆ ನೀರು ಕುಡಿಯಲಿಕ್ಕೆ ಹೌಜಿಗಳನ್ನು ಹೊಲದ 4 ದಿಕ್ಕಿಗೆ ಇಟ್ಟು, ಕೊಡವನ್ನು ಹೊತ್ತು ಸತಿಪತಿಗಳು ಕೂಡಿ ದೂರದಲ್ಲಿ ಇರುವ ನೀರನ್ನು ಹೊತ್ತು ಒಯ್ದು ಹಾಕಬೇಕು. ದನಕರುಗಳು ಮೇದು ನೀರನ್ನು ಕುಡಿದು ಅಲ್ಲೇ ಮಲಗಬೇಕು. ಅವುಗಳನ್ನು ನೋಡಿ ಶರಣ ಕೈಗಳನ್ನು ಮುಗಿದು ಹಿಂತಿರುಗಿ ಮನೆಗೆ ಬರಬೇಕು. ತದನಂತರ ಮುಂದೆ ಬಿಳಿಜೋಳದ ಸುಗ್ಗಿ ನಡೆದಾದೆ, ರಾಶಿ ಮಾಡುವ ಸುಗ್ಗಿ. ಶರಣ ಬಸವನು ಆಳುಗಳನ್ನು ಹಚ್ಚಿ ಜೋಳವನ್ನು ಕೊಯ್ಸ್ಯಾನ, ಮೇಟಿಯನ್ನು ಹಾಕಿದ, ತೆನೆಗಳನ್ನು ಮುರಿದಾನೆ. ತದನಂತರ ಮುಂದೆ ರಾಶಿಯನ್ನು ಮಾಡುತ್ತಾನ, ಹಂತಿ ತುಳಿಸೋ. ಈಗಿನ ಕಾಲದೊಳಗೆ ಅವು ಇಲ್ಲ, ಹಿಂದೆ ಆ ಕಾಲ ಒಂದು ಇತ್ತು. ಶರಣ ಬಸವ ಹಂತಿಯನ್ನು ತುಳಿಸ್ತಾರೆ. ಹಂತಿಯನ್ನು ತುಳಿಸಿದ ಮ್ಯಾಲ ಬೆಳಗಾಗ್ಯಾದೆ. ಶರಣ ಬಸವ ಮನೆಗೆ ಬಂದು ಸ್ನಾನ ಪೂಜಾದಿಗಳನ್ನು ಮುಗಿಸಿ ಹೊಲಕ್ಕೆ ಹೋಗಿ ಜೋಳವನ್ನು ತೂರುತ್ತಾನ ಶರಣ ಬಸವೇಶ. ಏನದು ಅದ್ಭುತವಾಗಿರುವ ರಾಶಿ, ಹ್ಯಾಂಗ ತೂರಿದಂಗ ರಾಶಿ ಬೆಳಿಲಿಕ್ಕತ್ತದ. 1 ಚೀಲ ಅಲ್ಲ, 2 ಚೀಲ ಅಲ್ಲ, ಬಂಡಿಯಲ್ಲಿ ತುಂಬಿಕೊಂಡು ಜೋಳವನ್ನ ರಾಶಿ ಮನೆಗೆ ತಗೊಂಡು ಬರಕತ್ತಾಗ ಅಕ್ಕಪಕ್ಕದ ಕಟ್ಟಿ ಕುಂತು ಜನ ಕೇಳಿದರಂತ, ಯಾರು ಹೊಲದೋ ಈ ರಾಶಿ ಅಂದ್ರು. ಶರಣ ಬಸವೇಶ್ವರರು ಹೊಲದಾಗಿಂದು ಅಂದರು. ಶರಣನ ಹೊಲದಾಗ ಎಂಥ ಬೆಳೆ ಇತ್ತು ಅನ್ನೋದನ್ನು ನಮಗೂ ಗೊತ್ತದನೋ, ಬ್ಯಾರೆ ಹೊಲದಾಗಿಂದಿರಬೇಕು ನೋಡು ಅಂದ್ರೆ ಇಲ್ಲ, ಶರಣ ಹೊಲದಾಗಿಂದೆ. ಇಂತಹ ರಾಶಿ ಬೆಳೆದನ ಶರಣ ಅಂತ ನೋಡ್ಲಿಕ್ಕೆ ತುಂಡವಾಗಿ ಜನ ಬಂತು ಶರಣರ ರಾಶಿ ನೋಡ್ಲಿಕ್ಕ. ಕೆಲವರು ನಿಂತು ನೋಡಿದರು, ಕೈಗಳನ್ನು ಮುಗಿದರು. ಆಹಾ, ಶರಣಬಸವನ ಭಕ್ತಿ, ಶರಣಬಸವ ಮಾಡಿದ ದಾಸೋಹದ ಫಲ ಇದು ಅಂತ ಕೆಲವರು. ಅದ್ರಾಗ ಎಲ್ಲರೂ ಎಲ್ಲಿ ಒಪ್ಪುತ್ತಾರೆ? ಕೆಲವು ಮಂದಿ ಅಂದ್ರು ಇಲ್ಲ, ಶರಣ ಬಸಪ್ಪ ಬ್ಯಾರೆ ಹೊಲ್ದಾನವ್ರು ಕಣದಾಗಿನ ರಾಶಿ ತಾನು ಕಣಕ್ಕೆ ಬರುವಂಗ ಮಾಟ ಮಾಡಿಸ್ಯಾನ ಅಂದರು. ಹೊಗಳವರು ಇದ್ರು, ತೆಗಳವರು ಇದ್ರು, ಯಾರ ಮಾತಿಗೂ ಕಿವಿಗೆ ಹೊಡೆದ ಶರಣ ಎಲ್ಲವೂ ಶಿವನಿಚ್ಛಾ ಎಂದು ತಿಳಿದು ಬಂದ ಜಂಗಮರಿಗೆ ಹೊರಲಾರದಷ್ಟು ಜೋಳವನ್ನು ದಾನವಾಗಿ ಕೊಟ್ಟ. ಹಿಂತಿರುಗಿ ಮನೆಗೆ ಬರುತ್ತಾನೆ. ಮನೆಯೊಳಗ ಎಲ್ಲಿ ನೋಡಿದರಲ್ಲಿ ಜೋಳ, ಹೊಸ ಹಗೆಗಳು ಹಳೆ ಹಗೆಗಳೆಲ್ಲ ತುಂಬಿ ತುಳುಕುತ್ತಿರುವಾಗ ಇದನ್ನ ಕಂಡ ದೊಡ್ಡಪ್ಪನ ಹೆಂಡತಿ ಮರುಗಿದಳಂತ. ಬಂದು ಶರಣನ ಪಾದಕ್ಕೆ ಎರೆಗೆ ಮಾವ, ಜನಗಳ ಮಾತನ್ನ ಕೇಳಿ ತಮ್ಮಂತಹ ಮಹಾತ್ಮರ ಜೊತೆಗೆ ನಾನು ಬೇರೆಯಾಗಿ ತಪ್ಪು ಮಾಡೀನಿ, ನನ್ನ ತಪ್ಪನ್ನ ಕ್ಷಮಾ ಮಾಡ್ರಿ ಅಂತ ಪಾದಕ್ಕೆ ಬೀಳುವಾಗ, ಇರಲಿವ ಏಳು, ಎಲ್ಲವೂ ಶಿವನಿಚ್ಛಾ ಏಳು ಅಂತ ಹೇಳಿ ಮುಂದೆ ಶರಣಬಸವೇಶ್ವರರು ದಾಸೋಹವನ್ನು ನಡೆಸುತ್ತಾ ಬಂದ ಜನಗಳಿಗೆ ನೀತಿಯ ಬೋಧನೆಯನ್ನು ಹೇಳುತ್ತಾ ಪೂಜೆಯನ್ನು ಮಾಡುತ್ತಾ ಇರುವಂತಹ ಪ್ರಸಂಗ. ಒಮ್ಮೆ ಒಂದು ಘಟನೆ ನಡೀತದೆ. ಶರಣಬಸವ ಬೆಳಗಿನ ಜಾವಕ್ಕೆ ಪತ್ರಿ ವನಕ್ಕೆ ಹೋಗೋ, ಪತ್ರಿಯ ತರಲಿಕ್ಕೆ ಹೋಗಿರುವಾಗ ಅಲ್ಲೊಂದು 3-4 ಜನ ಕಾಳ್ರು. ಶರಣಬಸಪ್ಪ ರಾಶಿ ಬಾಳ ಬೆಳೆದ ಶ್ರೀಮಂತ ಆಗ್ಯಾನ, ಏನಾರ ಮಾಡಿ ಅವನ ಮನೆಯಾಗ ಎದು ಸಂಪತ್ತೆಲ್ಲ ತರಿಸಬೇಕು ಅಂತ ನಿಂತ. ಶರಣಬಸವ ಹೋಗಿ ಶಿವಶಿವ ಅಂತ ನಾಮಸ್ಮರಣೆಯನ್ನು ಮಾಡಿ ಹೂಪತ್ರಿ ಎತ್ತಿ ಬುಟ್ಟಿಯೊಳಗೆ ಹಾಕುವಾಗ 4-5 ಜನ ಕಳ್ಳರು ಸುತ್ತಲೇ ನಿಂತಾರೆ. ಹೇ ಶರಣ ಅಂದ್ರು. ಶರಣಬಸವ ತಿರುಗಿ ನೋಡ್ತಾನ, ಯಾಕ್ರಿಪ್ಪ, ಯಾಕೆ ಏನು ಬೇಕಾಗ್ಯದ? ಶರಣಬಸವ, ನಿನ್ನ ಮನೆಯಲ್ಲಿರುವ ಸಂಪತ್ತನ್ನ ತಂದು ನಮಗ್ ಕೊಟ್ರ ಚಲೋ, ಇಲ್ಲ ಅಂದ್ರೆ ನಿನ್ನ ಕೊಂದು ಹಾಕುತ್ತೀವಿ ಅಂದರು. ಅವಾಗ ಶರಣಬಸವೇಶ ಹೇಳ್ತಾನೆ, ನೋಡ್ರಿಪ್ಪ, ನಿಮಗ ಸಂಪತ್ತಿನ ಕೊರತೆ ಆಗ್ಯದ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ಇದೇ ಜಾಗದೊಳಗನ ನೀವು ನಿಂತ ಜಾಗದಲ್ಲಿ ಶಿವ ಕೊಡತನ್ರಿಪ್ಪ, ಚಿಂತೆ ಮಾಡಬೇಡ್ರಿ ಅಂದ್ರು. ಶರಣಬಸಪ್ಪ, ಇಂಥವೆಲ್ಲ ನಮ್ಮ ಕತ್ತಿ ಹೇಳಬೇಡ, ಮನೆಗೆ ಹೋಗು, ನಿನ್ನ ಮನೆಯಾಗಿರೋ ಸಂಪತ್ತನ್ನು ತಂದು ಕೊಡು ಅಂದರು. ಅವಾಗ ಶರಣರಂತಾರೆ, ನನ್ನ ಮಾತಿನ ಮ್ಯಾಲ ನಿಮ್ಮ ನಂಬಿಕೆ ಇಲ್ಲ ಅಂದ್ರೆ ಹಂಗಾಗಲಿಪ್ಪ, ಪೂಜಾಕ್ಕೆ ಹೊತ್ತಾಗ್ತದ ಬಿಡ್ರಿ ಅಂದರು.
ಅವಾಗ ಶರಣರವರಿಗೆ ಹೇಳಿ ನಾ ಮನೆಗೆ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಮನೆಗೆ ಬಂದಾರ. ಮನೆಗೆ ಬಂದು ಜಳಕ ಪೂಜೆದೊಳಗ ಶರಣರದಾರೆ. ಕಾಳ್ರಂತಾರ, ಶರಣಬಸಪ್ಪ ಕೊಟ್ಟ ಮಾತಿನಂಗ ನಡೀತಾನ, ತಪ್ಪುದಿಲ್ಲ. ಇನ್ನು ತಂದ ಸಂಪತ್ತನ್ನ ಈಗ ಹಂಚ್ಕೊಳ್ಳೋದ ಬ್ಯಾಡ, ಮುಂದ ಒಂದು ದಿನ ನೋಡಿ ಹಂಚ್ಕೊಳ್ಳಮ್ಮ, ಅಲ್ಲಿವರೆಗೂ ಇಲ್ಲೇ ನೆಲದಾಗ ಮುಚ್ಚಿಡಮಿ ಅಂದ್ರು. ಯಾಕಾಗಬಲ್ಲದ, ಯಾಕತ್ತ ನಿಂತ ನೆಲದಲ್ಲಿನೇ ಜಾಗ ತೆಗಿಲಿಗತ್ತಾರ. ತೆಗೆಯುವ ಸಮಯದೊಳಗ ಶರಣರು ಕೈ ಮಾಡಿ ತೋರಿದ ಜಾಗ ಎಲ್ಲಿ ತೆಗಿತಾರ ಅಲ್ಲಿ ಬಂಗಾರ ನಾಣ್ಯಗಳಿಂದ ತುಂಬಿಕೊಂಡಿರುವ ದೊಡ್ಡದಾಗಿರುವ ಹಾಂಡೆಯನ್ನ ದೊರಿತಾದ ಈ ಕಳ್ಳರಿಗೆ. ರೋಮಾಂಚನವಾಯಿತು ಕಳ್ಳರಿಗೆ. ಆಹಾ, ಶರಣ ಶಿವ ನಿಮಗೆ ಇದೇ ಜಾಗದಾಗ ಕೊಡ್ತಾನಂತ ಕೈ ಮಾಡಿ ತೋರಿಸಿದ್ರಿ, ನಂಬಲಿಲ್ಲ. ಯಪ್ಪ ಮಹಾತ್ಮ ಶರಣ, ನೀ ಬಹಳ ದೊಡ್ಡವಾದಿ ಅಂತ ಸಿಕ್ಕ ಸಂಪತ್ತನ್ನ ತಗೊಂಡು ಶರಣರ ಮನೆಗೆ ಬಂದ. ಶರಣರು ಪೂಜಾ ಮುಗಿಸಿ ಕಳ್ಳರಿಗೆ ಕೊಡಬಹುದಾಗಿರುವ ಹಣವನ್ನ ಒಂದು ತಟ್ಟಿ ಒಳಗೆ ಇಟ್ಕೊಂಡು ಇವರು ಬರಕತ್ತಾರ. ಬಾಗಿಲಿಗೆ ಬಂದು ನಿಲ್ಲೋದಕ್ಕ ಕಳ್ಳರು ಮುಂದಾಗ ಕುಂತಿದ್ರು. ಯಾಕ್ರಪ್ಪ, ನಾ ತಗೊಂಡು ಬರ್ತಿದ್ನಲ್ಲ, ನಿಮ್ಮ ಬಹಳ ತೊಂದರೆ ಕೊಟ್ಟನೇನು? ಇಲ್ಲ ಯಪ್ಪ ಶರಣ, ಇಲ್ಲ, ನಮ್ಮ ತಪ್ಪನ್ನು ಕ್ಷಮ ಮಾಡು. ನೀವು ಯಾವ ಜಾಗದೊಳಗೆ ಕೈ ಮಾಡಿ ತೋರಿಸಿದಿರೋ ಅದೇ ಜಾಗದೊಳಗ ಈ ಸಂಪತ್ತು ಸಿಕ್ಕಾದಯಪ್ಪ. ಇದು ನಮ್ಮಂಥ ಪಾಪಿಗಳಿಗೆ ಅಲ್ಲ, ತಮ್ಮಂಥ ಮಹಾತ್ಮರ ದಾಸೋಕ್ಕಾಗಿ ಅರ್ಪಣೆ ಮಾಡ್ಕೊಳ್ರಿ ಅಂದ್ರು. ಶರಣರು ಹೇಳುತ್ತಾರೆ, ಇಲ್ಲಪ್ಪ ಶಿವ ನಿಮಗಾಗಿ ಕೊಟ್ಟಾನಂದ್ರೆ ಇದು ನಿಮಗೇ ಇರಲಿ ಅಂದ್ರು. ಇಲ್ಲ ಯಪ್ಪ ಬ್ಯಾಡ, ನಮಗದು ಬೇಕಾಗಿಲ್ಲ, ನಿಮ್ಮಂಥ ಮಹಾತ್ಮನಿಗೆ ಇರಲಿ ಅಂತ ಹೇಳಿ ಮುಂದೆ ಶರಣರು ಹೇಳುತ್ತಾರೆ, ಕಳ್ಳತನವನ್ನ ಮಾಡಿ ಬದುಕೋದು ಅಲ್ಲಪ್ಪ. ಬಸವಣ್ಣವ್ರು ಹೇಳ್ಯಾರು ನೋಡು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಕಳ್ಳತನದಿಂದ ಜೀವನ ಮಾಡೋದು ಜೀವನ ಅಲ್ಲಪ್ಪ. ಕೃಷಿ ಕಾಯಕವನ್ನು ಮಾಡಿ ದುಡಿದು ಸಂಪತ್ತನ್ನ ಗಳಿಸಬೇಕು, ದುಡಿದು ಉಣ್ಣಬೇಕಪ್ಪ, ಹಂಗ ಕುಂತು ಉಣ್ಣುವಂಗ ಇಲ್ಲ ಅಂತ ನೀತಿ ಮಾತುಗಳನ್ನು ಹೇಳಿ ಕಳಿಸಿದ ಮ್ಯಾಲ ಮುಂದೆ ಅನೇಕ ಲೀಲೆಗಳನ್ನು ತೋರುತ್ತಾ ಶರಣರು ಅರಳಗುಂಡಿಗೆಯ ತಮ್ಮ ಮಹಾಮನೆಯಲ್ಲಿ ಇರುವಂತಹ ಪ್ರಸಂಗದೊಳಗ ಇತ್ತ ಯಾವ ಕಡಕೋಳದ ಮಡಿವಾಳಪ್ಪನವರು ಬಿದನೂರಿನಿಂದ ಮಲ್ಲಿಕಾರ್ಜುನ ಗೌಡರನ್ನ ಕರ್ಕೊಂಡು ಅರಳುಗುಂಡಿಗೆಗೆ ಬಂದಿದ್ದಾರೆ. ಬಂದ ಮೇಲೆ ಶರಣರು ಕೇಳ್ತಾರೆ, ಯಾಕ್ರಿ ಗೌಡ್ರ ಬಹಳ ದೂರ ಬಂದಿರಲ್ಲ, ಬರ್ರಿ ಅಂದರು. ಇಲ್ಲಪ್ಪ, ಒಂದು ವಿಷಯ ಅದ, ತಮ್ಮ ಮುಂದೆ ಅರಿಕೆ ಮಾಡ್ಕೋಬೇಕಾಗ್ಯದ. ಯಪ್ಪ ಏನದ ಅದು? ಏನಿಲ್ಲಪ್ಪ, ಒಂದು ಪತ್ರಿಯ ಗಿಡ ತಿಪ್ಪಿ ಒಳಗೆ ಹುಟ್ಟ್ಯಾದ, ಅದಕ್ಕೆ ದೀಕ್ಷಾ ಮಾಡಿದ್ರ ಪತ್ರಿ ಲಿಂಗಕ್ಕೆ ತರ್ಸಾಕ ಬರ್ತದ ಇಲ್ಲ ಅಂತ ತಮ್ಮ ಮುಂದೆ ಸಮಸ್ಯೆ ತಂದಿಟ್ಟೀನಿ. ಶರಣರು ಹೇಳುತ್ತಾರೆ, ಗೌಡ್ರ ಗಿಡ ಎಲ್ಲಿ ಯಾಕೆ ಹುಟ್ಟುವಲ್ಲದ, ಯಾಕೆ ದೀಕ್ಷೆ ಆದ್ರೆ ಅಲ್ಲಿ ಹುಟ್ಟು ಅಳದು ಹೋಗುತ್ತದ್ರಪ್ಪ, ಅದು ಪರಿಶುದ್ಧವಾಗುತ್ತದೆ, ಅಂತ ಪತ್ರಿ ಲಿಂಗಕ್ಕೆ ದರ್ಶಕ ಬರ್ತದ ಅಂದ್ರು. ಅವಾಗ ಗೌಡ್ರು ಹೇಳ್ತಾರೆ, ಯಪ್ಪ ಮಡಿವಾಳಪ್ಪನ ಬಗ್ಗೆ ಹೀಂಗ ಅಂತ ಜನ ಏನೇನೋ ಮಾತಾಡಕತ್ತಾರ, ಆದ್ರೆ ಮಡಿವಾಳಪ್ಪನಿಗೆ ಲಿಂಗ ದೀಕ್ಷೆಯ ಅವಶ್ಯಕತೆ ಅದೇ. ಚಿಣಮಗೇರಿಯ ಮಹಂತನ ಕೃಪೆಯಿಂದ ಜನಿಸಿದ ಈ ಮಡಿವಾಳಪ್ಪ, ಇವನಿಗೆ ಲಿಂಗ ದೀಕ್ಷೆಯನ್ನು ಕೊಡಬೇಕ್ರಿಪ್ಪ, ಕೊಡಿಸಬೇಕು, ಇದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ಗೌಡ್ರು ಅರಿಕೆ ಮಾಡಿಕೊಂಡಾಗ ಶರಣರು ಹೇಳುತ್ತಾರೆ, ಗೌಡ್ರೆ ನೀವೇನು ವಿಚಾರ ಮಾಡಬೇಡ್ರಿ, ಮಡಿವಾಳಪ್ಪನನ್ನ ಇಲ್ಲೇ ಬಿಟ್ಟು ಹೋಗ್ರಿ, ನಾವು ಲಿಂಗವನ್ನ ದೀಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ಗೌಡ್ರನ್ನ ಕಳಿಸಿಕೊಟ್ಟಾರೆ. ಅದೇ ಊರಲ್ಲಿರುವಂತಹ ಯಾವ ಹಳೆ ಪೇಟೆಯ ಬಸಯ್ಯ ಚರಮೂರ್ತಿಗಳು ಅಂತಿದ್ರು. ಚರಮೂರ್ತಿಗಳ ಬಳಿಗೆ ಮಡಿವಾಳಪ್ಪನ ಕರ್ಕೊಂಡು ಹೋಗುತ್ತಾರೆ. ಯಪ್ಪ ಮಡಿವಾಳಪ್ಪಗ ಲಿಂಗ ದೀಕ್ಷೆಯನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಅವನನ್ನು ಮುಕ್ತನನ್ನಾಗಿ ಮಾಡ್ರಿ ಅಂತ ಕೇಳುತ್ತಾರೆ. ಅವಾಗ ಚರಮೂರ್ತಿಗಳು ಹೇಳುತ್ತಾರೆ, ಏ ಶರಣಬಸಪ್ಪ, ಇವ ಯಾರೋ, ಯಾವ ಕುಲದವನೋ, ಯಾವ ಜಾತಿಯವನೋ, ಇದು ಯಾವುದನ್ನೂ ಗೊತ್ತಿಲ್ಲದಂತಹ ಈ ಮಡಿವಾಳಗ ನಾ ಲಿಂಗ ದೀಕ್ಷಾ ಕೊಳ್ಳೇನು, ಕೊಡುವುದಿಲ್ಲ, ನನ್ನ ಕಡೆಯಿಂದ ಆಗೋದಿಲ್ಲ ಅಂದರು. ಶರಣರು ಹೇಳುತ್ತಾರೆ, ಯಪ್ಪ ತಾವೇ ಹಿಂಗಂದ್ರೆ ಹೆಂಗ? ತಾವು ಲಿಂಗ ದೀಕ್ಷೆಯನ್ನು ಕೊಟ್ಟ ಮೇಲೆ ಅದು ಏನೇ ಇದ್ರೂ ಪರಿಶುದ್ಧವಾಗ್ತದ್ರಪ್ಪ, ಮುಕ್ತವಾಗ್ತದ. ಅಂತಹ ಪವಿತ್ರವಾದ ಕಾರ್ಯ ತಮ್ಮಿಂದ ಜರಗಬೇಕು ಅಂತ ಕೇಳಿದಾಗ ಶರಣಬಸವ ಇವನಿಗೆ ಮಾತ್ರ ಮಡಿವಾಳಗನ ಲಿಂಗ ದೀಕ್ಷೆಯನ್ನು ಕೊಡುವುದಿಲ್ಲ ಅಂದಾಗ ಮಡಿವಾಳಪ್ಪ ಹೋಗಿ ಪಾದ ಮುಟ್ಲಿಕ್ಕೆ ಹೋಗುತ್ತಾನೆ. ಯಪ್ಪ ಗುರುದೇವ ಹಾಗೆ ಮಾಡಬೇಡ್ರಿ, ಲಿಂಗ ದೀಕ್ಷೆಯ ಅವಶ್ಯಕತೆ ನನಗದ, ಈ ಲಿಂಗ ದೀಕ್ಷೆಯನ್ನು ಕೊಟ್ಟು ಈ ಭವದಿಂದ ನನ್ನ ಮುಕ್ತನನ್ನಾಗೆ ಮಾಡ್ರಿ ಅಂತ ಪಾದವನ್ನು ಮುಟ್ಟಲಿಕ್ಕೆ ಹೋದಾಗ ಮಡಿವಾಳಪ್ಪ ಹೇಳುತ್ತಾನೆ, ಯಪ್ಪ ಮುಟ್ಟಬೇಡ್ರಿ ಅಂತ ಹೇಳ್ತೀರಲ್ಲ, ಮುಟ್ಟು ಅನ್ನೋದು ನಿಮಗೇನಾದರೂ ಗೊತ್ತದ ಏನಪ್ಪ? ಮುಡಚಟ್ಟಿ ನೊಳ ಬಂದು ಮುಟ್ಟಿ ತಟ್ಟಿ ಏನತೀರಿ, ಮುಡಚಟ್ಟ ಎಲ್ಲಿಯಾದ ಹೇಳಣ್ಣ. ಮಡಿವಾಳಪ್ಪ ಪದ್ಯವನ್ನ ಬರೆದು ಹಾಡಿ ಆ ಚರಮೂರ್ತಿಯ ಮನಸ್ಸನ್ನ ಪರಿವರ್ತನೆ ಮಾಡಲಿಕ್ಕೆ ಹೋದರೂ ಅದು ಸಾಧ್ಯವಾಗಲಿಲ್ಲ. ಮುಂದೆ ಶರಣಬಸವೇಶ್ವರರು
ಮಡಿವಾಳಪ್ಪನವರಿಗೆ ತಮ್ಮ ಗುರುಗಳಾಗಿರುವ ಕಲಿಕೇರಿ ಮರುಳಸಿದ್ದೇಶ್ವರ ಶಿವಾಚಾರ್ಯರಿಂದ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ಲಿಂಗ ದೀಕ್ಷೆಯನ್ನು ಮಾಡಿಸಿದ ನಂತರ ಹಳೇಪೇಟೆ ಬಸಯ್ಯನವರಿಗೆ ಮತ್ಸರ ಬೆಡೀತದ. ಶರಣ, ಯಾವ ವ್ಯಕ್ತಿಗ ನಾ ಲಿಂಗ ಕಟ್ಟುವುದಿಲ್ಲ ಅಂತ ಹೇಳಿದೇನೆಯೋ ಅಂಥವರಿಗೆ ನೀನು ಲಿಂಗವನ್ನು ಕಟ್ಟಿಸಿದೆಯಾ? ಹೀಗಾದರೆ ಶರಣ, ನಿನ್ನ ಹಾಬಳಿ ಹೆಚ್ಚಾಗುತ್ತದ. ಕೆಲವು ಕೊಲೆಗಡಕರನ್ನು ಬರಮಾಡಿಕೊಂಡು ಹಣದ ಆಸೆಯನ್ನು ತೋರಿಸಿ ಇಂತಹ ವ್ಯಕ್ತಿಗೆ ನೀವು ಕೊಲೆ ಮಾಡಬೇಕು ಅಂತ ಹೇಳಿ ಕಳಿಸ್ಯಾರ. ಮುಂದೆ ಕೊಲೆಗಡಕರು ಹಣದ ಆಸೆಗಾಗಿ ಪತ್ರಿಯ ಮನಕ್ಕೆ ಬಂದು ನಿಂತಾರ. ಶರಣರು ಎಂದಿನಂದದಿ ಬೆಳಗಿನ ಜಾವದಲ್ಲಿ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ಪತ್ರಿಯ ಮನಕ್ಕೆ ಬಂದು ವನಕ್ಕೆ ಬಂದು ಪತ್ರಿಯನ್ನ ಹರಿದು ಬುಟ್ಟಿ ಒಳಗೆ ಹಾಕುವಾಗ ಕಳ್ಳರು ಕೈ ಒಳಗ ಹರತ್ತವಾಗಿರುವ ಕತ್ತಿಯನ್ನ ಹಿಡಿದು ಹೇ ಅಂತ ಕೈ ಮ್ಯಾಲೆ ಎತ್ತಾರ. ಮೇಲೆ ಎತ್ತಿದ ಕೈ ಅಲ್ಲೇ ಸ್ತಂಭನವಾಗ್ಯದೆ. ಶರಣರು ತಿರುಗಿ ನೋಡಿದರು, ಕೈ ಒಳಗ ಕತ್ತಿಯದ, ಕೈ ಮೇಲೆ ಅದ. ಯಾಕ್ರಿಪ್ಪ, ನನಗ ಕೊಲೆ ಮಾಡುವುದರಿಂದ ನಿಮಗೇನಾದರೂ ಹಣ ಸಿಗುತ್ತದ ಇಲ್ಲೋ? ಹಾಗಿದ್ರೆ ನನ್ನನ್ನು ಕೊಲೆ ಮಾಡ್ರಿಪ್ಪ, ನೀವು ಚೆನ್ನಾಗಿರಬೇಕು, ನೀವು ಸುಖವಾಗಿ ಇರಬೇಕು, ಕೊಲೆ ಮಾಡ್ರಿ ಎಂದಾಗ ಕೊಲೆ ಮಾಡಲು ಎತ್ತಿದ ಕೈ ಆ ಕಳ್ಳರ ಕಣ್ಣೀರು ಧಾರಾಕಾರವಾಗಿ ಸುರಿತಾರೆ. ಯಪ್ಪ ಶರಣರೇ, ನಮ್ಮನ್ನು ಕ್ಷಮ ಮಾಡ್ರಿ. ಹಣದ ಆಸೆಗೆ ತಮ್ಮಂತ ಮಹಾತ್ರನ್ನ ಕೊಲೆ ಮಾಡಲಿಕ್ಕೆ ಬಂದ ಪರಮ ಪಾಪಿಗಳು, ಯಪ್ಪ ಕ್ಷಮ ಮಾಡ್ರಿ, ಕ್ಷಮ ಮಾಡಿ ನಮ್ಮ ಸ್ತಂಭನವಾಗಿರುವ ಕೈಗಳನ್ನು ಕೆಳಗೆ ಇಳಿಸ್ರಿಯಪ್ಪ ಅಂತ ಕಣ್ಣೀರು ಗರೆದು ಕೇಳುವಾಗ ಶರಣರು ಹಸ್ತಸ್ಪರ್ಶ ಮಾಡಲಾಗಿ ಕೈಗಳು ಕೆಳಗಿಳಿತಾವೆ. ಮುಂದೆ ಶರಣರು ಹೇಳುತ್ತಾರೆ, ಒಬ್ಬರನ್ನ ಕೊಂದು ಬದುಕೋದು ಬದುಕಲ್ಲಪ್ಪ, ದುಡಿದು ಬದುಕಬೇಕು, ಅದು ನಿಜವಾದ ಮಾನುಷ್ಯ ಧರ್ಮ ಅಂತವರಿಗೆ ನೀತಿ ಮಾತುಗಳನ್ನು ಹೇಳಿ ಮುಂದೆ ಶರಣರು ಬರ್ತಾರೆ. ಈ ಸುದ್ದಿಯನ್ನ ಹಳೇಬೇಡಿ ಬಸಯ್ಯನವರಿಗೆ ಒತ್ತಿರುವಾಗ ಅವರು ಪುನಃ ಶರಣರಲ್ಲಿಗೆ ಬಂದು, ಯಪ್ಪ ಶರಣ, ನನ್ನ ಕ್ಷಮೆ ಮಾಡೋ, ತಮ್ಮ ಮೇಲೆ ದ್ವೇಷಕ್ಕೆ ನಾನು ಕೊಲೆಗೈಸಲಿಕ್ಕೆ ಕಳಿಸಿದ್ದೇನಪ್ಪ, ಕ್ಷಮ ಮಾಡು ಅಂತ ಕೇಳಿದಾಗ ಮುಂದೆ ಶರಣರ ಲೀಲೆ ಅಗಾಧವಾಗಿರುವಂತಹದ್ದು. ಸರ್ವ ಜನರೇ ಎಲ್ಲರೂ ಶರಣನನ್ನು ಕೊಂಡಾಡುತ್ತಾ ಇರುವಂತಹ ಪ್ರಸಂಗ. ಮುಂದೆ ಯಾವ ಶರಣರ ಧರ್ಮಪತ್ನಿ ಮಾದಮ್ಮ ತಾಯಿ, ಆ ಸಾಲೋಕ್ಯ ಮನೆತನದ ಪುಣ್ಯವೋ ಏನೋ, ಮಾದಮ್ಮ ತಾಯಿ ಗರ್ಭವತಿಯಾಗಿದ್ದಾಳೆ. ಎಲ್ಲರಿಗೂ ಹರುಷವಾಯಿತು. ಮುಂದ ತಾಯಿ ತಿಂಗಳುಗಳ ಕಾಲ ಕಳೆಯಲಾಗಿ ಒಳ್ಳೆ ಬಯಕೆ ಒಳಗ ಆ ತಾಯಿ ದಿನಗಳ ಕಾಲ ಕಳಿತಾ ಇರುವಾಗ 8-9 ತಿಂಗಳ ತುಂಬಿತ್ತು ಗರ್ಭಕ್ಕ. ಗರ್ಭದ ಭಾರವನ್ನೇ ಹೊತ್ತಿ ದಾಸೋಹದ ಸೇವೆಯನ್ನು ಮಾಡುವ ತಾಯಿಗೆ ಅಂದಿನ ದಿನ ಬೇಸತ್ತು ಒಂದೆಡೆಗೆ ಮಲಗಿದಾಳೆ ತಾಯಿ. ನಿದ್ರೆ ಹೋಗಿರುವಾಗ ಜಂಗಮ ಮೂರ್ತಿ ಮೆರಿಗೆ ಬರುತ್ತಾರೆ. ಯವಾ ಯಾರದಿರೆ, ಹಸುವೆ ಬಹಳ ಆಗದ, ಪ್ರಸಾದ ಕೊಡ್ರಿ ಅಂತ ಜಂಗಮ ಬಾಗಿಲಲ್ಲಿ ಬಂದು ನಿಂತಾನ. 2-3 ಬಾರಿ ಕೂಗಿದರು. ಮಲಗಿ ನಿದ್ರೆ ಹೋಗಿರುವ ತಾಯಿ ಮಾದಮ್ಮಳಿಗೆ ಕೇಳಲಿಲ್ಲ. ಅದ ವೇಳೆದೊಳಗ ಶರಣರು ಎಲ್ಲೇ ಹೋದವರು ಹಳ್ಳಿ ಮನೆಗೆ ಬರ್ತಾರೆ. ಬಾಗಿಲಲ್ಲಿ ನಿಂತ ಜಂಗಮನನ್ನು ಕೊಂಡಿಯಪ್ಪ, ಬಹಳ ಹೊತ್ತಾಗ್ಯದಪ್ಪ, ತಾವು ಬಂದು ಬರ್ಯಪ್ಪ ಅಂತ ಅವರನ್ನ ಕೈ ಹಿಡಿದ ಒಳಗ ಕರೆದೊಯ್ದು ಶರಣರು ಮಹಾಪ್ರಸಾದವನ್ನ ಮಾಡಿಸಿ ಜಂಗಮ ಮೂರ್ತಿಯನ್ನು ಕಳಿಸಿಕೊಡುತ್ತಾರೆ. ತದನಂತರ ತಮ್ಮ ಧರ್ಮಪತ್ನಿ ಮಾದಮ್ಮಳನ್ನು ನೋಡಿ, ಮಾದಂಬೆ, ಮಹಾದೇವಿ ಎಂದು ಮಲಗಿದ ಹೆಂಡತಿಯನ್ನು ಎಚ್ಚರಗೊಳಿಸಿದರು. ಮೆಲ್ಲನೆ ತಾಯಿ ಮೇಲಿದ್ದಾಳೆ. ಜಂಗಮರು ಬಂದು ಬಾಗಿಲಲ್ಲಿ ನಿಂತು ಕೂಗಿದರು. ಜಂಗಮರ ಕೂಗು ನಿನಗೆ ಕೇಳಲಿಲ್ಲವೇ? ಇಲ್ಲ ಸ್ವಾಮಿ, ಇಷ್ಟೊತ್ತಿನವರೆಗೆ ದಾಸೋಹದ ಸೇವೆಯನ್ನು ಮಾಡಿ ಸ್ವಲ್ಪ ಆಯಾಸವಾಗಿತ್ತು. ಗರ್ಭದ ಭಾರ ಬಾಳ, ಇದೇ ಮಲೆಗೆ ನಿದ್ರೆ ಹೋಗಿದ್ದೇನೆ ಸ್ವಾಮಿ, ಗೊತ್ತಾಗಲಿಲ್ಲ. ಹೆಂಡತಿಯ ಮೃದು ನುಡಿಯನ್ನ ಕೇಳಿದ ಶರಣರಿಗೆ ಕರುಣೆ ಬರಲಿಲ್ಲ. ಈ ಮಾತಿಗೆ ಸಿಟ್ಟು ಬರುತ್ತಾದ ಏನೋ. ಗರ್ಭದಲ್ಲಿ ಶಿಶು ಇರುವಾಗಲೇ ಜಂಗಮರ ದಾಸೋಹಕ್ಕೆ ಅಡ್ಡಿ ಮಾಡಿತೆ. ಆಹಾ, ಭಯವಾಯಿತು ಶರಣರಿಗೆ. ಬೇಡ ಬೇಡ, ಮಗು ಗರ್ಭದಲ್ಲಿ ಇರುವಾಗಲೇ ಇಷ್ಟು ತೊಂದರೆ ಆಗುತ್ತಾ ಇದೆ, ನಾಳೆ ಮಗುವಿನ ಜನನವಾದ ಮೇಲೆ ಶಿವ ದಾಸೋಹವೇ ನಿಂತು ಹೋಗಬಹುದು. ಬೇಡ, ಹೇ ಗರ್ಭದಲ್ಲಿರುವ ಶಿಶುವೆ, ಈ ಭೂಮಿಗೆ ನೀನು ಜನಿಸುವುದು ಬೇಡ. ಒಂದು ವೇಳೆ ಜನಿಸಿದೆಯಾದರೆ ಈ ಗರ್ಭಕ್ಕೆ ಶಿವನಾಣೆ ಎಂದ ಶರಣ ಬಸವ. ಅಲ್ಲೇ ನಿಂತಿರುವ ಓಣಿಗೆ ಹೆಣ್ಣು ಮಕ್ಕಳು, ಯಪ್ಪ ಶರಣ ಬಸಪ್ಪ ಏನಂತೀಯೋ? ಬೇಡೋ ಯಪ್ಪ, ಹೊಳ್ಳಿ ತಗೊಳ್ಳೋ ಅಂದ. ಯಾರ ಮಾತಿಗೆ ಕಿವಿಗೊಡದ ಶರಣರು ಸುಮ್ಮನಾಗಿರುವಾಗ
ಶರಣರ ಇಟ್ಟ ಶಿವನಾಣಿಗೆ ಗರ್ಭದಲ್ಲಿರುವ ಶಿಶುವು ಜನನವಾಗಲಿಲ್ಲ. ತಿಂಗಳುಗಳು ಉರುಳುತ್ತಾ ಹೋಗುತ್ತದೆ. ಮುಂದೆ 21 ತಿಂಗಳದವರೆಗೆ ಆ ತಾಯಿ ಗರ್ಭದ ಭಾರವನ್ನು ಹೊತ್ತು ಜಂಗಮರ ಸೇವೆಯನ್ನು ಮಾಡಿದಳು ಮಾದಮ್ಮ. ಈ ತಾಯಿಯ ಕಷ್ಟ, ವೇದನೆ, ನೋವು ಕೈಲಾಸದಲ್ಲಿರುವ ಶಿವನಿಗೆ ಮುಟ್ಟ್ಯಾದ. ಶಿವ, ನನ್ನಾಣಿ ಶರಣ ಗರ್ಭಕ್ಕೆ ಇಟ್ಟಾನಂದ್ರೆ ಆ ಹೆಣ್ಣಿನ ಶಾಪ ಎಲ್ಲಿ ನನಗೆ ತೊಟ್ಟುತ್ತೋ ಏನು, ಬೇಡ, ಹೋಗಿ ಆ ಆಣೆಯನ್ನು ತೆಗೆಸಬೇಕೆಂದು ಶಿವನು ಜಂಗಮರೂಪಿಯಾಗಿ ಅರಳಗುಂಡಿಗೆಯ ಶರಣರ ಮನೆ ಬಾಗಿಲಿಗೆ ಬಂದು ನಿಂತ. ಶರಣ ಎಂದು ಕೂಗಿದಾಗ ಶರಣರಪ್ಪ ಬರ್ರಿ ಅಂತ ಭಕ್ತಿಯಿಂದ ಒಳಗಡೆ ಕರ್ಕೊಂಡು ಹೋಗ್ಯಾರ. ಜಂಗಮಾಮೂರ್ತಿಯ ಸ್ನಾನ ಪೂಜಾ ಮುಗಿದಾದೆ. ಪ್ರಸಾದಕ್ಕಂತೂ ಕೂತ್ಕೊಂಡಾರೆ. ಆ ಮಾಡಿದ ಅಡಿಗೆನ ತಂದು ಪ್ರಸಾದವನ್ನು ಎಡಿ ಮಾಡ್ಯಾರ. ಎಡಿ ಮಾಡಿದ ಮ್ಯಾಲ ಸಾಷ್ಟಾಂಗ ಹಾಕಿದ್ದಾರೆ. ಆಗ ಜಂಗಮಾಮೂರ್ತಿ ಹೇಳ್ತಾನ, ಶರಣ, ನಮ್ಮದೊಂದು ಮಾತದಪ್ಪ, ನೀನು ನಡೆಸಿಕೊಡಬೇಕು. ನೀ ನಡೆಸಿಕೊಟ್ರ ನಾ ನಿನ್ನ ಮನೆ ಒಳಗೆ ಪ್ರಸಾದ ತಗೊಂತೀನಿ, ಇಲ್ಲ ಅಂದ್ರೆ ನಾ ಹಂಗ ಹೋಗ್ತೀನಿ ಅಂದ ಜಂಗಮಾಮೂರ್ತಿ. ಶರಣ ಬಸವೇಶ ಅಂತಾನ, ಯಪ್ಪ ಏನದ ಹೇಳ್ರಿಲ್ಲ. ಏನಿಲ್ಲ, ನಿನ್ನ ಹೆಂಡತಿಯ ಗರ್ಭಕ್ಕ ಇಟ್ಟ ಶಿವನಾಡಿಯನ್ನು ನೀನು ಹೊಳ್ಳಿ ತಗೋಬೇಕಪ್ಪ, ಅಂದ್ರೆ ನಾವು ಪ್ರಸಾದ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂದ ಜಂಗಮಾಮೂರ್ತಿ. ಶರಣಬಸವನಿಗೆ ಬಿಸಿ ತುಪ್ಪವಾಯಿತು ಜಂಗಮರ ಮಾತು. ಹೆಂಗ ಮಾಡಲಿ ಅಂದ ವಿಚಾರಿಸಿದ. ಜಂಗಮನಿಗಿಂತಲೂ ಜಂಗಮನ ಸಂತೃಪ್ತಿಗಿಂತಲೂ ಏನು ಶಿವನಾಡಿಯನ್ನು ದೊಡ್ಡದಲ್ಲ. ಯಾಕಂದರೆ ಜಂಗಮನ ತೃಪ್ತಿಯೇ ಶಿವನ ತೃಪ್ತಿಯದ. ಆ ನಿಟ್ಟಿನೊಳಗ ಜಂಗಮನ ನುಡಿನ ಪಾಲನೆ ಮಾಡಲೇಬೇಕು ಅಂದ ಶರಣ ಬಸವೇಶ. ಯಪ್ಪ ಆಗಲಿ, ಗರ್ಭಕ್ಕೆ ಇಟ್ಟ ಶಿವನ ಆಣೆಯನ್ನು ನಾನು ಹೊಳ್ಳಿ ತಗೊಂಡಿನಿ, ತಾವು ಆನಂದವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳಿದರು. ಜಂಗಮ ಮೂರ್ತಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋದ ಮ್ಯಾಲ ಮಾದಮ್ಮ ತಾಯಿಗೆ ಆನಂದ. ಅಂದಿನ ರಾತ್ರಿ ಬೆಳಗಿನ ಜಾವ ಮಾದಮಾಂಬೆಯ ಪುಣ್ಯ ಗರ್ಭದಿಂದ 21 ತಿಂಗಳದವರೆಗೆ ತಾಯಿಯ ಗರ್ಭದಲ್ಲಿ ಇದ್ದ ಶಿಶು ಈ ಧರೆಗೆ ಬಂದಾದ. ಸರ್ವರಿಗೆ ಹರ್ಷ ಆನಂದವಾಯಿತು ಓಣಿಯ ಜನಗಳಿಗೆ. ಜನಿಸಿದ ಮಗುವನ್ನ ನೋಡ್ಲಿಕ್ಕೆ ಜನ ತಂಡೋಪತಂಡವಾಗಿ ಬಂತು. ಹೆಣ್ಣು ಮಕ್ಕಳ ಬಳಗ 21 ತಿಂಗಳ ತಾಯಿ ಗರ್ಭದಲ್ಲಿ ಇದ್ದು ಈ ಧರೆಗೆ ಬಂದಿರುವ ಶಿಶು ನೋಡೋಣ ಅಂತ ಬಂದಾರೆ. ಮುಂದ ಮಗುವಿನ ಜನನವಾದ ಮ್ಯಾಲ ಆ ಮಗುವಿಗೆ ನಾಮಕರಣ ಹೆಸರಿಡಬೇಕಾದ್ರೆ ಮುತ್ತೈದರು ಎಲ್ಲರೂ ಬಂದು ಶರಣ ಕೇಳಿದ್ರಿಪ್ಪ, ಶರಣ ಬಸವೇಶ ನಿಮ್ಮ ಮಗನಿಗೆ ಏನಂತ ಹೆಸರಿಡೋಣ ಅಂದರು. ಗುರು ಲಿಂಗ ಜಂಗಮ ಅಂತ ನಾಮಕರಣ ಮಾಡ್ರಿ ಅಂತ ಹೇಳಿದರು. ಮುಂದೆ ಮುತ್ತೈದರೆಲ್ಲರೂ ಕೂಡಿ ಗುರುಲಿಂಗ ಜಂಗಮ ಅಂತ ನಾಮಕರಣ ಮಾಡಿದರು, ತೂಗಿದರು, ಹಾಡಿದರು. ಆ ಮಗುವನ್ನ ಕಂಡು ಕೊಂಡಾಡುತ್ತಾ ಹೋದ ಮೇಲೆ ಮುಂದೆ ತಾಯಿ ಮಾದಮ್ಮ ತನ್ನ ಮುದ್ದಾದ ಮಗುವನ್ನ ಒಳ್ಳೆ ಪ್ರೀತಿಯಿಂದ ಜೋಪಾನವನ್ನು ಮಾಡುತ್ತಾಳೆ. ಆ ಮಗುವಿನೊಂದಿಗೆನೆ ದಾಸೋಹವನ್ನು ನಡೆಸುತ್ತಾ ಅಡುಗೆಯನ್ನು ಮಾಡಿ ಜಂಗಮರಿಗೆ ಪ್ರಸಾದವನ್ನು ನೀಡುತ್ತಾ ಕಾಲವನ್ನು ಕಳಿತಾ ಇರುವಾಗ ಗುರುಲಿಂಗ ಜಂಗಮರಿಗೆ 7-8 ತಿಂಗಳಾಗಿತ್ತು. ಶರಣನ ಸ್ವಪ್ನದಲ್ಲಿ ಶಿವ ದರ್ಶನವನ್ನು ಕೊಟ್ಟ. ಶರಣ, ಹೇ ಶರಣ, ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಇದೇ ಅರಳಗುಂಡಿಗೆಯಲ್ಲಿ ಎದ್ದರ ಸಮಾಜದ ಗತಿ ಏನಪ್ಪ? ನೀನು ಅರಳಗುಂಡಿಗೆ ಒಂದು ಮನೆಯೊಳಗ ಇರಲಿಕ್ಕೆ ಬಂದವನಲ್ಲಪ್ಪ, ಜಗತ್ತೇ ನಿನ್ನ ಮನೆಯದ. ಸರ್ವ ಜನಗಳಿಗೆ ಉದ್ಧಾರ ಮಾಡುವುದಕ್ಕಾಗಿ ನಿನ್ನ ಅವತಾರದ ಶರಣ. ನೀ ಅರಳಗುಂಡಿಗೆಯನ್ನು ಬಿಡಬೇಕು. ಯಾಕಂದ್ರೆ ನೀ ಬಿಡುವುದಿಲ್ಲ. ನಿನ್ನ ಮುದ್ದಿನ ಮಗ ಗುರುಲಿಂಗ ಜಂಗಮನನ್ನ, ನಿನ್ನ ಮಡದಿ ಮಹಾದೇವಿಯನ್ನ ನನ್ನ ಬಳಿಗೆ ನಾ ಕರ್ಕೊಂತೀನೋ, ನೀ ಅರಳಗುಂಡಿಗೆಯನ್ನ ಬಿಟ್ಟು ಕಲ್ಯಾಣದೆಡೆಗೆ ಕಲಬುರಗಿ ಎಡೆಗೆ ನಿನ್ನ ಪಯಣ ಸಾಗಬೇಕಾಗ್ಯದ ಅಂದರು. ಇಷ್ಟನ್ನ ಹೇಳಿ ಶಿವನು ಮರೆಯಾಗಿರುವಾಗ ಬೆಳಗಿನ ಜಾವದಲ್ಲಿ ಶರಣಬಸವೇಶ್ವರರು ನಸುಕಿನ ಜಾವ 5 ಗಂಟೆಗೆ ಹೂಪತ್ರಿ ತರಲಿಕ್ಕೆ ಬುಟ್ಟಿಯನ್ನು ಹಿಡಿದು ಹೊರಗೆ ಹೋಗುತ್ತಿರುವಾಗ ಮಾದಮ್ಮ ತಾಯಿ ಶರಣರಿಗೆ ಹೇಳ್ತಾಳ್ರಿ, ಏನ್ರಿ ರಾತ್ರಿ 12 ಗಂಟೆಯಿಂದ ಗುರುಲಿಂಗ ಜಂಗಮನಿಗೆ ಜ್ವರ ಬಂದಾವ, ಮೈ ಬಹಳ ಬಿಸಿಯಾಗ್ಯದ, ತೊಯ್ದರಿಬೆಯನ್ನ ತಲೆಗೆ ಹಾಕಿದರೂ ಜ್ವರ ಕಡಿಮೆ ಆಗಿಲ್ಲ. ಎಲ್ಲಿಯಾದರೂ ವೈದ್ಯರಿಗೆ ತೋರಿಸೋಣ ನಡೀರಿ, ಯಾವ ವೈದ್ಯರ ಬಳಿಗಾದರೂ ಕರ್ಕೊಂಡು ಹೋಗೋಣ ನಡೀರಿ ಅಂತ ಹೆತ್ತ ತಾಯಿ ಮಾದಮ್ಮ ಕಣ್ಣೀರಿ ತೆಗೆದು ಕೇಳುತ್ತಾಳೆ.
ಶರಣರಿಗೆ ಗೊತ್ತಿತ್ತು ಶಿವನಪ್ಪಣೆನೇ ಹಾಗಾಗ್ಯದ, ಶಿವನಪ್ಪಣೆನ ಹಾಗಾಗ್ಯದ, ಹೋಗೋಣ ತಡಿ ಹೋಗಿ ಬರ್ತೀನಿ ಅಂತ ಹೂಪತ್ರಿ ತರಲಿಕ್ಕೆ ಶರಣ ಪತ್ರಿಯ ವನಕ್ಕ ಹೋಗ್ಯಾರ. ಬರುವಷ್ಟರೊಳಗಾಗಿ ಗುರುಲಿಂಗ ಜಂಗಮ ತಾಯಿಯ ಮಡಿಲಲ್ಲಿಯೇ ಪ್ರಾಣವನ್ನ ಬಿಟ್ಟಿದ್ದಾನೆ. ತಾಯಿ ಕಣ್ಣೀರಗಲಿದು ಗೋಳಾಡಿ ಅಳುತ್ತಾಳ. ಓಣಿಯ ಜನ ಎಲ್ಲ ಅಳುವನ್ನ ಕೇಳಿ ಬಂದಾರ. ಶರಣ ಬಸವ ನೋಡುತ್ತಾನೆ, ಆಹಾ ವಿಧಿ, ಹೇ ಶಿವನೇ, ಕೊಟ್ಟ ಶಿಶುವನ್ನ ನಿನ್ನ ಬಳಿಗೆ ನೀ ಕರ್ಕೊಂಡೀಪ. ಶರಣರಿಗೂ ದುಃಖವಾಗುತ್ತದ. ಗ್ರಾಮದ ಜನತೆ ಎಲ್ಲರೂ ಕೂಡಿ ಆ ಶಿಶುವಿಗೆ ಹೊಲದೊಳಗ ಸಮಾಧಿ ಕಾರ್ಯವನ್ನ ಮಾಡಿ ಮುಗಿಸ್ತಾರೆ. ಮುಗಿಸಿದ ನಂತರ ಮಗನ ಅಗಲುವಿಕೆಯ ದುಃಖದಲ್ಲಿ ಮಾದಮ್ಮ ಹಾಸಿಗೆಯನ್ನು ಹಿಡಿದು ಮಲಗಿದಳು. ಮುಂದೆ ಆ ತಾಯಿ ತಿಂಗಳಲ್ಲಿ ಮಾದಮ್ಮ ತಾಯಿನೂ ಶಿವನ ಪಾದವನ್ನು ಸೇರಿ ಬಿಡುತ್ತಾಳೆ. ಗ್ರಾಮದ ಜನತೆ ಕಣ್ಣೀರಿನಲ್ಲಿ ಮಿಂದು ಹೋಗಿತ್ತು. ತಾಯಿಯನ್ನು ಕಳ್ಕೊಂಡು ನಾವು ಅರಳಗುಂಡಿಗೆಯ ಜನತೆ ಅನಾಥವಾದಿವೆ ಎಂದು ಕಣ್ಣೀರಗೆರೆದು ಅಳುತ್ತಾರ. ಶರಣರು ಹೇಳುತ್ತಾರೆ, ಅಳುವ ಜನಗಳಿಗೆ ಯಾಕ ಅಳುತ್ತೀರಿಪ್ಪ? ಎಲ್ಲಿ ಜನನದ ಅಲ್ಲಿ ಮರಣ ಕಟ್ಕೊಂಡೇ ಬಂದದಪ್ಪ. ಹುಟ್ಟುತ್ತೀವಿ ದೊಡ್ಡದಲ್ಲ, ಸತ್ತು ಹೋಗುತ್ತೀವಿ ದೊಡ್ಡದಲ್ಲ. ಹುಟ್ಟು ಸಾವುಗಳ ಮಧ್ಯದಲ್ಲಿ ನಮ್ಮಿಂದ ಸಮಾಜಕ್ಕೆ ಏನಾಗ್ಯದ ಅನ್ನೋದು ಅದು ಹಾಳ ದೊಡ್ಡದ್ರಿಪ್ಪ. ಕವಿರದಾಶರು ಹೇಳಿದ್ರಂತ, ಅಂದು ನಾನು ಜನಿಸಿದಾಗ ನಾನು ಅಳುತ್ತಿದ್ದೆ, ನಮ್ಮವರೆಲ್ಲರೂ ನಗುತ್ತಿದ್ರು. ಇಂದು ನಾನು ಸತ್ತಾಗ ನಾನು ನಗುತ್ತೀನಿ, ನೆರೆದವರೆಲ್ಲರೂ ದುಃಖ ಪಡ್ಲಿಕ್ಕತ್ತಾರ. ಶರಣ ಬಸವೇಶ ಎಲ್ಲರಿಗೂ ಹೇಳಿ ತದನಂತರ ಮಾದಮ್ಮ ತಾಯಿಯ ದೇಹವನ್ನ ಹೊಲದೊಳಗ ಮಗನ ಸಮಾಧಿಯ ಪಕ್ಕದಲ್ಲಿನೇ ಸಮಾಧಿ ಕಾರ್ಯವನ್ನು ಮಾಡಿ ಮುಗಿಸ್ತಾರೆ. ಶರಣ ಬಸವೇಶ್ವರರು ಅರಳಗುಂಡಿಯ ಗ್ರಾಮದ ಜನತೆಗೆ ಬರಮಾಡಿಕೊಂಡು ಹೇಳುತ್ತಾರೆ, ನೋಡ್ರಿಪ್ಪ, ನಮಗ ಶಿವನಪ್ಪಣೆಯಾಗಿದೆ, ನಾವಿನ್ನೂ ಇಲ್ಲಿ ಇರುವಂತೆ ಇಲ್ಲ, ನಾವು ಕಲಬುರಗಿ ಕಡೆಗೆ ಪಯಣವನ್ನು ಬೆಳೆಸಬೇಕಾಗಿದೆ ಎಂದು ಗ್ರಾಮಸ್ಥದ ಜನತೆಗೆ ಹೇಳಿದಾಗ ಜನ ಎಲ್ಲರೂ ಅಂತಾರೆ, ಯಪ್ಪ, ತಾಯಿನ ಕಳ್ಕೊಂಡು ಅನಾಥರಾಗಿವಿ, ಇನ್ನು ತಂದೆನ ಕಳ್ಕೊಂಡು ನಾವು ಯಾವ ಕಷ್ಟಕ್ಕೆ ಹಾಕಬೇಕಂತ ಮಾಡಿರಿ, ಬೇಡ ಯಪ್ಪ, ನೀವು ಇಲ್ಲೇ ಇರ್ರಿ, ನೀವು ಇಲ್ಲೇ ಇರಬೇಕು ಅಂತ ಹೇಳಿದ್ರಾಗ, ಇಲ್ಲಪ್ಪ, ಶಿವನಪ್ಪಣೆ ಹಂಗಾಗ್ಯದ, ಇರುವಂತೆ ಇಲ್ಲ, ನಾವು ಹೋಗಲೇಬೇಕೆಂದು ಹೇಳಿ ಶರಣರು ತಮ್ಮ ಹೊಲಮನಿಗಳ ಆದಿಗಳನ್ನ ಜಂಗಮರಿಗೆ ದಾನವಾಗಿ ಕೊಟ್ಟು ಪೂಜೆಯನ್ನು ಮುಗಿಸಿ ತದನಂತರ ಪೂಜಾದಿ ಸಾಮಗ್ರಿಗಳ ಗಂಟನ್ನು ಕಟ್ಟಿಕೊಂಡು ಶರಣರು ಹೊರಗೆ ನಡೆದಿರುವಾಗ ಅರಳಗುಂಡಿಗೆಯ ಜನತೆ ತಂಡೋಪತಂಡವಾಗಿ ಶರಣರಿಗೆ ಬೀಳುಕೊಡಲಿಕ್ಕೆ ಬಂದಿದ್ದಾರೆ. ಶರಣರು ಸರ್ವರಿಗೂ ಹೇಳುತ್ತಾರೆ, ಶಿವನ ಧ್ಯಾನ ಮಾಡ್ರಿಪ್ಪ, ದಾನ ಧರ್ಮಾದಿಗಳನ್ನು ಮಾಡ್ರಿ, ಜಂಗಮ ದಾಸೋಹವನ್ನು ಮಾಡ್ರಿ, ಶಿವನ ನಿಮಗೆಲ್ಲ ಒಳಿತನ್ನೇ ಮಾಡ್ತಾನೆ ಅಂತ ಹೇಳಿ ಅರಳಗುಂಡಿಗೆಯನ್ನು ಬಿಟ್ಟು ಶರಣರು ಕಲಬುರಗಿ ಕಡೆಗೆ ಪಯಣವನ್ನ ಬೆಳೆಸಿದರು. ಸಾಂಬದೇವ ಪಾರ್ವತೀಶ್ವರ ಮಹಾದೇವ. ಶರಣಬಸವೇಶ್ವರ ಕೀರ್ತನ ತಯಾರಕರು ಶರಣಜ್ಯೋತಿ ಕರ್ಬಸಪ್ಪ ಹುಗ್ಗಿ, ಶರಣಬಸವೇಶ್ವರ ದೇವಸ್ಥಾನ, ಕಲಬುರಗಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 9353505422. ಗಾಯನ ಡಾಕ್ಟರ್ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಕುಕ್ನೂರ್. ತಬ್ಲಾ ವಾದಕರು ಶ್ರೀ ಜಗದೀಶ್ ಹೂಗಾರ್ ದೇಸಾಯಿ ಕಲ್ಲೂರ್. ಧ್ವನಿ ಮುದ್ರಣ ಸುರ್ ಸಂಗೀತ್ ರೆಕಾರ್ಡಿಂಗ್ ಸ್ಟುಡಿಯೋ, ಗಾಜಿಪುರ್, ಕಲಬುರಗಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 9886239491.